ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಶ್ರೇಷ್ಠವಾದ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸುತ್ತೇನೆ. ಪ್ರತಿದಿನ ದೇವರ ವಾಕ್ಯಗಳನ್ನು ನಾವು ಕೇಳಿಸಿಕೊಳ್ತಾ ಇದ್ದೀವಿ. ಈ ದಿನವೂ ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳಲಿಕ್ಕೆ ನಾವು ಆತನ ಪಾದ ಸನ್ನಿಧಿಗೆ ಬಂದಿದ್ದೇವೆ. ದೇವರು ಒಳ್ಳೆಯವನು, ನಮ್ಮೊಟ್ಟಿಗೆ ಮಾತನಾಡ್ತಾರೆ. ಆತನ ಮಾತುಗಳಲ್ಲಿ ಶ್ರೇಷ್ಠ ಬಲವಿದೆ. ಆತನ ಮಾತುಗಳಿಂದ ನಮಗೆ ಉತ್ತೇಜನವೂ ಆಗುತ್ತದೆ. ನೀವು ನೋಡುವಾಗ ಭೂಮಿಯ ಮೇಲಿನ ಪ್ರಾಣಿ ಪಕ್ಷಿಗಳು ಎಷ್ಟೋ ಇದ್ದಾವೆ. ಅವೆಲ್ಲವುಗಳಲ್ಲಿ ಮಾತನಾಡುವ ಪ್ರಾಣಿ ಯಾವುದು? ಮನುಷ್ಯ. ನಾವು ಕೂಡ ಪ್ರಾಣಿಗಳೇ, ಆದರೆ ನಾವು ಮಾತನಾಡುವ ಪ್ರಾಣಿಗಳು. ಮಾತುಗಳನ್ನು ತುಂಬ ಆಡ್ತೀವಲ್ವ. ಗಂಡಸರು ಸರಿಸುಮಾರಾಗಿ ಕೆಲವು ಮಾತುಗಳನ್ನು ದಿನಕ್ಕೆ ಮಾತಾಡಿದರೆ, ಹೆಂಗಸರು ಕೂಡ ಕೆಲವು ಸರಿಸುಮಾರು ಮಾತುಗಳನ್ನು ಮಾತಾಡ್ತಾರಂತೆ. ಅಪ್ರಾಕ್ಸಿಮೇಟಾಗಿ ಹೇಳ್ತೀನಿ, ನನಗೆ ಗೊತ್ತಿಲ್ಲ. ಗಂಡಸರು ದಿನಕ್ಕೆ 8,000 ಪದಗಳನ್ನು ಉಪಯೋಗಿಸಿದರೆ ಹೆಂಗಸರು 21,000 ಪದಗಳನ್ನು ಉಪಯೋಗಿಸ್ತಾರಂತೆ. ಅದು ಸರಿನೋ ತಪ್ಪೋ ನನಗೆ ಗೊತ್ತಿಲ್ಲ. ಆದರೆ ಮಾತಲ್ಲಿ ಹೆಂಗಸರು ಜಾಸ್ತಿ ಮಾತಾಡ್ತಾರೆ, ಗಂಡಸರು ಮಾತಾಡ್ತಾರೆ. ಜಾಸ್ತಿ ಮಾತಾಡಿದ್ರು ಹೆಂಗಸರು ಅಂತೇಳಿ ಅದೇನೋ ಎಲ್ಲ ತಪ್ಪು ಅಂತಲ್ಲ. ಕಡಿಮೆ ಮಾತಾಡಿದ್ರು ಅಂಥೇಳಿ ಗಂಡಸರು ಎಲ್ಲ ಸರಿನೂ ಅಂತ ಅಲ್ಲ. ಕೆಲವರು ಮಾತನಾಡುವಂಥ ಮಾತುಗಳಿದೆಯಲ್ಲ, ಕೆಲವರು ಹೇಳ್ತಾರೆ ಅವರು ಮಾತಾಡೋ ಮಾತಿದೆಯಲ್ಲ ಕತ್ತಿ ತಿವಿದ ಹಾಗಿರುತ್ತದೆ ಅಂತ ಹೇಳ್ತಾರೆ. ಈ ಮಾತು ನಾನು ಹೇಳ್ತಾ ಇಲ್ಲ, ಬೈಬಲ್ ಹೇಳ್ತಾ ಇದೆ. ಗಾದೆ ಮಾತಿದೆ, ಒಂದು ಮಾತು ಆಡಿದರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು ಅದಂತೇಳಿ. ಇನ್ನು ಕೆಲವರು ಹೇಳ್ತಾರೆ ಮಾತು ಏನಂದರೆ, ಮಾತು ಬಂಗಾರ ಆದರೆ ಅಲ್ಲ, ಮಾತು ಬೆಳ್ಳಿ ಆದರೆ ಮೌನ ಬಂಗಾರ ಅಂತೆ. ಸೊ ಮೌನ ಅನ್ನೋದು ಒಳ್ಳೆಯದು. ಕೆಲವು ಸಾರಿ ಮಾತು ಅನ್ನೋದಕ್ಕೆ ಬೆಲೆ ಇರಲ್ಲ. ಬೈಬಲಲ್ಲಿ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಇದೆ. ನಾವು ಹೇಗಿರಬೇಕು, ಹೇಗಿರಬಾರ್ದು, ಎಲ್ಲ ಮಾತುಗಳು ಇದೆ. ತುಂಬ ವಿಚಾರಗಳು ಇವತ್ತು ಮಾತಾಡಿಕೊಳ್ಳೋಣ. ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಜ್ಞಾನೋಕ್ತಿಗಳ ಗ್ರಂಥ 12ನೇ ಅಧ್ಯಾಯ 18 ಮತ್ತು 19ನೇ ವಾಕ್ಯವನ್ನು ಓದಿಕೊಳ್ಳೋಣ. ಜ್ಞಾನೋಕ್ತಿಗಳ ಗ್ರಂಥ 12ನೇ ಅಧ್ಯಾಯ 18. ಕತ್ತಿ ತಿವಿದ ಹಾಗೆ ದುಡುಕಿ ಮಾತನಾಡುವವರುಂಟು, ಮತಿವಂತರ ಮಾತೆ ಮದ್ದು, ಸತ್ಯದ ತುಟಿ ಶಾಶ್ವತ, ಸುಳ್ಳಿನ ನಾಲಿಗೆ ಕ್ಷಣಿಕ. ಹಲ್ಲೆಲೂಯಾ. ಏನಂತ ಹೇಳ್ತಾ ಇದಿಲ್ಲ? ಏನಂತ ಹೇಳ್ತದೆ? ಕತ್ತಿ ತಿವಿದ ಹಾಗೆ ದುಡುಕಿ ಮಾತನಾಡುವವರುಂಟು. ಸ್ತ್ರೀಯರು, ಹೆಂಗಸರು 100 ಮಾತು ಮಾತಾಡ್ಬೋದು. ಅವೆಲ್ಲ ಕೆಲವು ಸಾರಿ ನೀರಿನಲ್ಲಿರುವಂಥ ಕಪ್ಪೆ ಒಟ ಕುಟ್ಟಿದ್ದಂತೆ ಒಟ 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 ಅಂತ ಇರಬಹುದು. ಆದರೆ ಕೆಲವು ಸಾರಿ ಗಂಡಸರು ಮಾತಾಡೋ ಮಾತು ಒಂದೇ ಒಂದು ಮಾತು. ಮಕ್ಕಳ ಬಳಿಯಲ್ಲಿ ತಾಯಿ ಆದವರು ಅದು ಮಾಡಬೇಡ, ಇದು ಮಾಡಬೇಡ, ಸುಮ್ಮನೆ ಇರೋ, ಗಲಾಟೆ ಮಾಡಬೇಡ ಆವು ಅಂತ ಹೇಳ್ತಾರೆ. ಅಪ್ಪ ಒಂದೇ ಒಂದು ಮಾತು, ಅಷ್ಟೇ ಅಲ್ವಾ? ತಂದೆ ತಾಯಿಗಳ ಮಧ್ಯೆ ಇಷ್ಟೇ. ಏನಂದರೆ ತಾಯಿ ಏನು ಮಾಡ್ತಾರೆ? ಹೇಳ್ಕೊಡ್ತಾ ಇರ್ತಾರೆ, ಹಂಗೆ ಮಾಡ್ತಾ ಇದೆ, ಹಿಂಗೆ ಮಾಡ್ತಾ ಇದೆ, ಎಷ್ಟೊತ್ತು ಹೇಳೋದು, ಸುಮ್ಮನೆ ಇರಬೇಕು, ಅದು ಇದು ಅಂತ ಹೇಳ್ತಾ ಇದ್ರೆ ಸಾಕು. ಆದರೆ ಗಂಡಸರು ಒಂದೇ ಒಂದು ಮಾತು, ಮುಗಿದೋಯ್ತು. ಅಂದರೆ ಈ ರೀತಿ ಕೆಲವು ಸಾರಿ ಕೆಲವರ ಮಾತುಗಳು ಜಾಸ್ತಿ ಆಗಿರಬಹುದು, ಕಡಿಮೆ ಆಗಿರಬಹುದು. ಆದರೆ ನಮ್ಮ ಮಾತುಗಳು ಹೇಗಿರಬೇಕಂತ ಬೈಬಲ್ ಹೇಳ್ತಾ ಇದೆ ಗೊತ್ತಾ? ದುಡುಕಿ ಮಾತಾಡಬಾರ್ದು. ಏನು ಮಾಡಬಾರ್ದು? ದುಡುಕಿ ಮಾತಾಡಬಾರ್ದು. ಅದಕ್ಕೆ ಹೇಳ್ತಾ ಇದೆ, ನಿಮ್ಮಲ್ಲಿ ಕೆಲವರು ದುಡುಕಿ ಮಾತಾಡುವವರುಂಟು. ಅದು ಹೇಗೆ? ದುಡುಕಿ ಮಾತಾಡಿದ್ರೆ ಏನೋ ಪರವಾಗಿಲ್ಲ, ಆದರೆ ಆ ದುಡುಕಿ ಮಾತಾಡೋದು ಕೆಲವು ಸಾರಿ ಕತ್ತಿ ತಿವಿದ ಹಾಗಿರುತ್ತಂತೆ. ಹೇಗಿರುತ್ತೆ? ಕತ್ತಿ ತಿವಿದ ಹಾಗೆ. ಯಾಕೆ? ದಿನ ಎಲ್ಲ ಕೆಲಸ ಮಾಡಿರ್ತಾರೆ ಅಂತ ತಿಳ್ಕೊಳ್ಳಿ. ಚೆನ್ನಾಗಿ ಪಾಪ ಕಷ್ಟಪಟ್ಟು ದಣಿ ನೋಡ್ತಾನೋ ಇಲ್ವೋ, ಯಜಮಾನ ನೋಡ್ತಾನೋ ಇಲ್ವೋ, ಅದೆಲ್ಲ ಗಮನಿಸದೆ ಕೆಲಸ ಮಾಡ್ತಾ ಇರ್ತಾರೆ. ಸಾಯಂಕಾಲ ದಣಿ ಬಂದ್ಬಿಟ್ಟು ಹಗಲೆಲ್ಲ ಕುತ್ಕೊಂಡಿದ್ದ, ಅಷ್ಟೇ ಒಂದೇ ಒಂದು ಮಾತು,
ಹಗಲೆಲ್ಲ ಕುತ್ಕೊಂಡಿದ್ದ ಅಂದರೆ ಏನಾಗುತ್ತೆ ಅವ್ರಿಗೆ ಪಾಪ? ಹಗಲೆಲ್ಲ ಕೆಲಸ ಮಾಡಿದ್ದೇನಾಯಿತು? ಒಂದೇ ಅದೇನು ಹೇಳ್ತಾರಲ್ಲ, ನೀರಲ್ಲಿ ಹೋಮ ಮಾಡ್ದಂಗೆ ಆಗೋಯ್ತು ಅಂತಾರೆ, ಹೌದಲ್ವಾ? ಅವನು ಪಾಪ ನಮ್ಮ ಯಜಮಾನ ನೋಡಿಲ್ಲಪ್ಪ, ನೋಡಿದ್ರೆ ಬೇಜಾರಾಗ್ತಾನೆ, ಯಾಕೆ ನಾವು ನಮ್ಮ ಕೆಲಸ ನಾವು ಮಾಡೋಣ ಅಂತ ಬೆಳಿಗ್ಗೆಯಿಂದ ಸಂಜೆವರೆಗೂ ಮಾಡ್ತಾ ಇರ್ತಾರೆ. ಕೆಲವರು ಆಫೀಸುಗಳಲ್ಲಿ ನೋಡ್ರಿ, ಫ್ಯಾಕ್ಟ್ರಿಗಳಲ್ಲಿ ನೋಡ್ರಿ, ಸುತ್ತಾಡ್ತಾ ಇರ್ತಾರೆ. ಯಜಮಾನ ಬಂದಾಗ ಅಬ್ಬಬ್ಬಬ್ಬ ಅವ್ರು ಮಾಡೋ ಕೆಲಸ ನೋಡಿಬಿಟ್ರೆ ಓ ಇವರೇ ಕಷ್ಟಜೀವಿ. ಇನ್ನು ಕೆಲವ್ರು ಏನು ಮಾಡ್ತಾರೆ, ಬೆಳಗ್ಗೆಯಿಂದ ಕಷ್ಟಪಟ್ಟಿರ್ತಾರೆ, ಸುಸ್ತಾಗೋಗಿ ಸ್ವಲ್ಪ ನಿಧಾನವಾಗಿ ಮಾಡ್ತಾ ಇರ್ತಾರೆ. ನೋಡು ಅವ್ರು ನೋಡಿ ಕಲ್ತ್ಕೋ, ಅಷ್ಟೇ ಒಂದೇ ಮಾತು. ಏನಪ್ಪ ಅವರು ಸುತ್ತಾಡ್ಕೊಂಡು ಬರ್ತಾ ಇದ್ರು, ಈಗ ನೋಡಿದ್ರೆ ಅವ್ರು ಈಗ ಕೆಲಸ ಮಾಡ್ತಾ ಇದ್ದಾರೆ, ಒಳ್ಳೆಯ ಹೆಸರು ತಗೊಂಡ್ರು, ನಾನು ಬೆಳಿಗ್ಗೆಯಿಂದ ಕಷ್ಟಪಟ್ಟಿದ್ದೀನಿ, ಏನು ಪ್ರಯೋಜನ ಬಂತು? ಅಂದರೆ ಮನುಷ್ಯರು ಕೆಲವು ಸಾರಿ ಈ ರೀತಿಯಾಗಿ ಸತ್ಯವನ್ನು ಅರಿಯದೆ, ಪರಿಸ್ಥಿತಿಯನ್ನು ತಿಳಿಯದೆ, ಕೆಲವು ಸಾರಿ ಆಫೀಸಿಂದ ಬಂದಂಥ ಆಫೀಸಿಂದ ಹೋಗಿ, ಇಲ್ಲ ಆಫೀಸ್ ಅಂದರೆ ನಮಗೆ ಕೆಲಸಗಳಿಗೆ ಆಚೆ ಹೋಗಿ ಮನೆಗೆ ಬಂದಾಗ ಮನೇಲಿ ಹೆಂಗಸರು ಮಲಗಿದ್ರು ಅಂತ ತಿಳ್ಕೊ, ಏನಂತಾರೆ, ಇನ್ನೇನು ಕೆಲಸ, ತಿನ್ನೋದು ಮಲಗೋದು, ಇಷ್ಟೇ ಸಾಕು, ಎಷ್ಟು ಜಾಸ್ತಿ ಮಾತಾಡಿಲ್ಲ. ಏನಂತ? ತಿನ್ನೋದು ಮಲಗೋದು, ಮನೇಲಿ ಅಷ್ಟೇ ಕೆಲಸ ಇರೋದು. ಬೆಳಿಗ್ಗೆಯಿಂದ ಎಷ್ಟೋ ಕೆಲಸ ಮಾಡಿರ್ತಾರೆ, ಏನೋ ಸ್ವಲ್ಪ ಹಂಗೆ ಮಲಗಿರ್ತಾರೆ. ಆಯಮ್ಮ ಮಲಗೋದಕ್ಕೂ ಆಯಪ್ಪ ಬರೋದಕ್ಕೂ ಸರೋಯ್ತು. ಆಯಪ್ಪ ಹಿಂಗೆ ಬಂದ, ಆಯಮ್ಮ ಮಲಗಿದ್ಲು, ಇನ್ನೇನು ಕೆಲಸ, ತಿನ್ನೋದು ಮಲಗೋದು. ಆವಾಗ ಏನಾಗ್ಬಿಡುತ್ತೆ, ಬೆಳಗ್ಗೆಯಿಂದ ಕಷ್ಟಪಟ್ಟಿದ್ದೆಲ್ಲ ಹೋಯಿತು. ಒಂದು ವೇಳೆ ಅದೇ ಮಾತು ಯಜಮಾನ ಆಚೆ ಹೋಗಿ ಕೆಲಸ ಮಾಡಿಕೊಂಡು ದುಡ್ಕೊಂಡು ಬಂದಿರ್ತಾನೆ, ಹಬ್ಬ ಹುಷ್ ಅಂತ ಕೂತ್ಕೊಂಡ್ರೆ, ಏನು ಹಿಂಗೆ ಹೋಗಿ ಹಿಂಗೆ ಬರೋದಕ್ಕೆ ಹುಷ್ ಅಂತ ಇದೆಯೇ, ಅಷ್ಟೇ. ಏನೋ ಹಿಂಗೆ ಹೋಗಿ ಹಿಂಗೆ ಅವಾಗ ಯಜಮಾನಿಗೆ ಏನಿಸ್ತತೆ, ಆಚೆ ಟ್ರಾಫಿಕಲ್ಲಿ ಹೋಗಿ ಬರ್ಬೇಕು ಗೊತ್ತಾಗುತ್ತೆ, ದುಡ್ಕೊಂಬರ್ಬೇಕು ನಿನ್ಗೆ ಗೊತ್ತಾಗುತ್ತೆ. ಅಂದರೆ ಏನು ಹಿಂಗೆ ಹುಷ್ ಅಂತ ಹೋದೆ, ಹುಷ್ ಅಂತ ಬಂದೆ, ಅದಕ್ಕೇನು ಅಂದರೆ ಕೆಲವು ಸಾರಿ ನಮ್ಮ ನಿಜವಾದ ಪರಿಸ್ಥಿತಿಗಳು ಅರ್ಥವಾಗದೆ ಕೆಲವು ಸಾರಿ ನಾವು ದುಡುಕಿ ಮಾತಾಡಿಬಿಡ್ತೇವೆ. ಕಂಪ್ನಿಗಳಲ್ಲಿ, ಹಾಸ್ಪಿಟ್ಲ್ಗಳಲ್ಲಿ, ಫ್ಯಾಕ್ಟ್ರಿಗಳಲ್ಲಿ, ಹೊಲಗಳಲ್ಲಿ, ಹೊರಗಡೆ ಹೋಗಿ ಬರುವಾಗ ಜನರು ಮಾತಾಡುವ ಕೆಲವು ಮಾತುಗಳು, ಕೆಲವೇ ಮಾತು, ತುಂಬ ಹೊತ್ತು ಡಿಸ್ಕಷನ್ ಬೇಕಾಗಿಲ್ಲ, ಇಷ್ಟೇ, ತಿಂದು ಮಲಗಿದೆಯಾ, ಹೋಗಿ ಬಂದಿದೆಯಾ, ಅದು ಇದು ಮಾತಾಡಿದ್ರೆ ಮನಸ್ಸಿಗೆ ಏನಾಗುತ್ತೆ, ಅದು ಚುಚ್ಚಿದ ಹಾಗಾಗ್ತದೆ. ಕೆಲವರಿಗೆ ಪರವಾಗಿಲ್ಲ, ಎಮ್ಮೆ ಮೇಲೆ ಮಳೆ ಸುರಿದಂಗೆ, ನೀನೆಷ್ಟೇ ಬೈಯೇ ಹೋಗತ್ತಾ ಅಂತ ಹೋಗ್ತಾ ಇರ್ತಾರೆ. ಕೆಲವರಿಗೆ ಇಷ್ಟಂದ್ರೂ ಸಾಕು, ಇಷ್ಟ ಆಗೋಗುತ್ತೆ. ಮುಗ ಮೇಲೆ ಅದೇನದ, ಮುಗ ಮೇಲೆ ಗುಳ್ಳೆ ಇದೆ ನೋಡಂದ್ರೂ ಸಾಕು, ಕೋಪ ಬಂದ್ಬಿಡ್ತದೆ ಕೆಲವ್ರಿಗೆ. ನೀನು ಹೆಂಗೆ ಬೈದರೂ, ನಾವು ಕೆಲವ್ರು ನೋಡ್ತೀವಿ ಕೆಲವು ಚರ್ಚೆಗಳಲ್ಲೆಲ್ಲ, ಅವ್ರು ಬೈತಾ ಇದ್ದಾಗ ಈ ವಿಶ್ವಾಸಿಗಳು ಬರ್ತಾರೆ, ಇವರು ಈಗ ಬೈತಾ ಇದ್ದಾರೆ ಇವರು ಅಂತ ಅನಿಸುತ್ತೆ. ಆದರೆ ಅವ್ರು ಅಷ್ಟು ಬೈದ್ರು ಅವ್ರು ಏನು ಅಂದ್ಕೊಳ್ಳಲ್ಲ, ನಮ್ಮ ಪಾಸ್ಟ್ರ್ ಹಂಗೆ ಬಿಡ್ರಿ, ನಮ್ಮ ಯಜಮಾನ್ರು ಹಂಗೆ, ನಮ್ಮ ಹೆಂಗಸರು ಹಂಗೆ ಯಾವಾಗೂ ಬಿಡ್ರಿ ಅಂತ ಇರ್ತಾರೆ. ಕೇಳಿಸ್ಕೊಂಡವ್ರಿಗೆ ನನ್ನಂಥವನಾಗಿದ್ದರೆ ನೇಣಾಕೊಂಡ್ಬಿಡ್ತಾ ಇದೆ ಅಂದ್ಬಿಡ್ತಾರೆ ಕೆಲವು ಸಾರಿ. ಅಂದರೆ ಆ ರೀತಿಯಾಗಿರ್ತದೆ ಪರಿಸ್ಥಿತಿಗಳು. ದೇವಜನವೇ, ದೇವರ ವಾಕ್ಯ ನಮಗೇನು ಹೇಳುತ್ತೆ ಗೊತ್ತಾ? ನಮ್ಮ ಮಾತುಗಳು ದುಡುಕಿರಬಾರ್ದು, ನಿಧಾನಿಸಬೇಕು. ನಾವು ದುಡುಕಿ ಮಾತಾಡ್ತೀವಿ, ಇಲ್ಲ ಅಂತಲ್ಲ, ಆದರೆ ಒಂದು ಸಾರಿ ನಾವೇನಾದರೂ ನಮಗನಿಸುತ್ತೆ, ಅಯ್ಯೋ ನಾನು ಈ ಥರ ಮಾತಾಡಬಾರ್ದಾಗಿತ್ತು ಅಂತ ಅನಿಸಿದಾಗ ನೆಕ್ಸ್ಟ್ ಟೈಮ್ ನಾವೇನು ಮಾಡಬೇಕು? ನಿಧಾನಿಸಬೇಕು. ನೋಡಿ, ವಾಕ್ಯದಲ್ಲಿ ಹೇಳ್ತಾ ಇದೆ, ನಾನು ಹೇಳ್ತಾ ಇಲ್ಲ, 12ನೇ ಅಧ್ಯಾಯದ 18ನೇ ವಾಕ್ಯದಲ್ಲಿ ಮತಿವಂತರ ಮಾತೆ ಮದ್ದು. ಮತಿವಂತರಂದ್ರೇನು? ಕೆಲವರು ಹೇಳಿದಾರಲ್ಲ, ಮತಿ ಇದ್ದು ಮಾತಾಡ್ತಾ ಇದೆಯಾ ಅಲ್ಲದ ಅಂತಾರ ಇಲ್ವಾ? ಮತಿ ಇದ್ದು ಮಾತಾಡ್ತಾ ಇದೆಯಾ ಅಂತಾರೆ. ಅಂದರೆ ನಿನ್ಗೆ ಏನು ಮಾತಾಡ್ತಾ ಇದ್ದೀವಿ ನಿನ್ಗೆ ಗೊತ್ತಾಗ್ತಾ ಇದೆಯಾ? ನಾವು ಏನು ಮಾತಾಡ್ತಾ ಇದ್ದೀವಿ ಗೊತ್ತಾಗ್ತಾ ಇದ್ದರೆ ನಾವು ಸೂಕ್ಷ್ಮವಾಗಿ ಮಾತಾಡ್ತೀವಿ. ಮಾತಾಡಬಾರ್ದಪ್ಪ, ಈಗ ಸುಮ್ಮನೆ ಇರಬೇಕು ಅನಿಸ್ತದೆ. ಮತಿ ಇಲ್ದವ್ರು ಏನು ಮಾಡ್ತಾರೆ? ಈಗ ಅದನ್ನೇ ಮಾನಸಿಕ ರೋಗಿಗಳು, ಮೆಂಟಲ್ ಅಂತಾರಲ್ವಾ, ಅವ್ರನ್ನೇ ನೋಡಿ ನೀವು ಹೆಂಗೆ ಹೇಳಿ ಅವ್ರು ಮಾಡೋದು ಮಾಡ್ತಾನೆ ಇರ್ತಾರೆ. ಅಂದರೆ ಅವರಿಗೆ ಮತಿ ಇಲ್ಲ. ದೇವರ ವಾಕ್ಯ ಹೇಳ್ತದೆ, ಮತಿವಂತರ ಮಾತು ಮದ್ದು. ಗಾಯ ಆಗಿರೋದಕ್ಕೆ ನಾವೇನು ಮಾಡ್ತೀವಿ? ಮದ್ದಾಕ್ತೀವಿ. ಆ ಮದ್ದನ್ನು ಹಾಕುವಾಗ ಅದೇನಾಗುತ್ತೆ? ವಾಸಿ ಆಗುತ್ತೆ. ಮತಿವಂತರ ಮಾತು ಮದ್ದು. ಅದರಲ್ಲಿ ಇರ್ತದೆ, ಬೇರೆಯವರು ಕೆಲವು ಸಾರಿ ಏನೇನು ಮಾಡ್ತಾರೆ ಅಂದರೆ, ಉರಿಯೋ ಬೆಂಕಿಗೆ ತುಪ್ಪ ಸುರಿದ ಹಾಗೆ ಆ ಗಾಯ ಇನ್ನೂ ಜಾಸ್ತಿ ಆಗುವ ಹಾಗೆ ಮಾಡ್ತಾರೆ.
ದೇವರ ಮಕ್ಕಳಾಗಿರುವ ನಾವು ಹೇಗಿರಬೇಕಂತೆ ದೇವರ ವಾಕ್ಯ ಹೇಳುತ್ತದೆ? ಮತಿವಂತರಾಗಿರಬೇಕು. ನಮ್ಮ ಮಾತು ದುಡುಕಿ ಇರಬಾರದು. ಸಂಸಾರಗಳಲ್ಲಿ, ಕೆಲಸದ ಜಾಗಗಳಲ್ಲಿ ಓಡಾಟ ಮಾಡುವಾಗ ನಾನೂ ಕೂಡ, ನಿಮ್ಮಲ್ಲಿಯೂ ಕೂಡ ಕೆಲವು ಸಾರಿ ಕೋಪ ಮಾಡಿಕೊಳ್ಳೋದು, ದುಡುಕಿ ಮಾತ್ರ, ಕೋಪ ಅಲ್ಲ ಇವತ್ತು ಟಾಪಿಕ್, ದುಡುಕಿ ಮಾತಾಡುವಂಥ ಮಾತು. ದುಡುಕಿ ಮಾತಾಡಬಾರದು ಅಂತ ಹೇಳ್ತದೆ. ಇನ್ನು ಕೆಲವು ಸಾರಿ ಏನು ಮಾಡ್ತಾರೆ, ನಾನೇನೋ ಕಠಿಣವಾಗಿ ಮಾತಾಡ್ತಾ ಇಲ್ವಲ್ಲ, ನಾನೇನೋ ಮಾತಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ದೇವ್ರ ವಾಕ್ಯ ಏನು ಹೇಳುತ್ತೆ? ಮತ್ತಾಯನು ಬರೆದು ಸುವಾರ್ತೆ 12ನೇ ಅಧ್ಯಾಯ 36-37ನೇ ವಾಕ್ಯದಲ್ಲಿ ಹೇಳುತ್ತದೆ, ಇದಲ್ಲದೆ ನಾನು ನಿಮಗೆ ಹೇಳುವುದೇನೆಂದರೆ, ಮನುಷ್ಯರು ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿನ ವಿಷಯವಾಗಿ ನ್ಯಾಯ ವಿಚಾರಣೆಯ ದಿನದಲ್ಲಿ ಉತ್ತರ ಕೊಡಬೇಕು. ಏನು ಕೊಡಬೇಕಂತೆ? ನಾವು ಏನು ಮಾತಾಡ್ತೀವಲ್ವಾ, ಪ್ರತಿ ಮಾತಿಗೂ ದೇವರ ಹತ್ರ ಏನು ಕೊಡಬೇಕಂತೆ? ನಾವು ಲೆಕ್ಕ ಕೊಡಬೇಕು. ಯಾಕೆ ನೀನು ಈ ಮಾತು ಮಾತಾಡಿದೆ, ಯಾವ ಉದ್ದೇಶದಿಂದ ಈ ಮಾತು ಮಾತಾಡಿದೆ ಅಂತ ಹೇಳಿ ದೇವರು ಏನು ಮಾಡ್ತಾರೆ? ಲೆಕ್ಕ ಕೇಳ್ತಾರಂತೆ ಪ್ರತಿ ಮಾತಿಗೂ. ಅದಕ್ಕೆ ನಾನು ಪ್ರಾರಂಭದಲ್ಲಿ ಹೇಳಿದೆ, ಹೆಂಗಸರು ಜಾಸ್ತಿ ಮಾತಾಡ್ಬೋದು, ಗಂಡಸರು ಕಡಿಮೆ ಮಾತಾಡ್ಬೋದು. ಕಡಿಮೆ ಮಾತಾಡಿದ್ರು, ಜಾಸ್ತಿ ಮಾತಾಡಿದ್ರು ನಮ್ಮ ಮಾತು ಚೆನ್ನಾಗಿರಬೇಕು. ನಮ್ಮ ಮಾತು ಸರಿ ಇದ್ದರೆ ದೇವರು ತಪ್ಪು ಕಂಡುಹಿಡಿಯಲ್ಲ, ಮನುಷ್ಯರು ತಪ್ಪು ಕಂಡುಹಿಡಿಯಲ್ಲ. ಇವತ್ತು ನೋಡುವಾಗ ಒಂದು ವೇಳೆ ನೀವೆಲ್ಲರೂ ಮಾತಾಡುವುದಕ್ಕಿಂತ ಜಾಸ್ತಿ ನಾನು ಮಾತಾಡ್ತೀನಿ, ಹೆಂಗಸರು ಮಾತಾಡೋದಕ್ಕಿಂತ ಜಾಸ್ತಿ ನಾನು ಮಾತಾಡ್ತೀನಿ. ಹೇಗೆ? ವಾಕ್ಯಗಳನ್ನು 2-3 ಸಾರಿ ಹೇಳ್ತೀನಿ. ಪ್ರತಿಯೊಬ್ಬರು ಫೋನ್ ಮಾಡ್ತಾರೆ, ಫೋನ್ ಮಾಡಿದಾಗ ಅವ್ರಿಗೆ ಮಾತಾಡಿ ಪ್ರಾರ್ಥನೆನೂ ಮಾಡ್ತೀನಿ. ಹಾಗಾದರೆ ನನ್ನ ಬಾಯಿ ಮಲಗಿರುವಾಗ ಸುಮ್ಮನೆ ಇರ್ತದೆ ಹೊರತು ಮಿಕ್ಕಿ ಟೈಮಲ್ಲಿ ಸುಮ್ಮನೆ ಇರಲ್ಲ. ಒಂದು ವೇಳೆ ಅದೇ ಮಾತುಗಳನ್ನು ನಾನು ವ್ಯಾಪಾರದಲ್ಲಿ ಹೊರಗಡೆ ಹೋಗಿ ಮಾತಾಡಿದ್ರೆ, ನಾನು ಮಾತಾಡೋ ಮಾತುಗಳು ಕೆಲವು ಸಾರಿ ಮೋಸ ಇರ್ಬೋದು, ವಂಚನೆ ಇರ್ಬೋದು, ಸುಳ್ಳಿರ್ಬೋದು. ಆದರೆ ನಮ್ಮ ಮಾತುಗಳು ಯಾವಾಗಲೂ ಶುದ್ಧವಾಗಿರಬೇಕು. ನಮ್ಮ ಮಾತುಗಳು ಯಾವಾಗಲೂ ಮೃದುವಾಗಿರಬೇಕು. ನಮ್ಮ ಮಾತುಗಳು ಯಾವಾಗಲೂ ದುಡುಕಿ ಮಾತಾಡುವ ಮಾತುಗಳು ಆಗಿರಬಾರದು. ಯಾಕೆ? ದೇವರು ಹೇಳ್ತಾನೆ, ಆ ಪ್ರತಿ ಮಾತಿಗೂ ನ್ಯಾಯ ವಿಚಾರಣೆ ಇದೆ. ಪ್ರಿಯ ದೇವಜನವೇ, ನಮ್ಮ ಮಾತು ಏನಾಗಿರ್ಬೇಕಂತ ಹೇಳ್ತದೆ ಜ್ಞಾನೋಕ್ತಿ? ಮದ್ದಾಗಿರಬೇಕು. ಏನಾಗಿರ್ಬೇಕು ನಮ್ಮ ಮಾತು? ನಮ್ಮ ಕುಟುಂಬಗಳಲ್ಲಿ, ನಾವಿರುವ ಜಾಗಗಳಲ್ಲಿ, ನಾವಿರುವಂಥ ಸ್ಥಳಗಳಲ್ಲಿ ಜನರು ದುಡುಕಿ ಮಾತಾಡ್ತಾರೆ. ಅವರ ಹಾಗೆ ನಾವು ಅದನ್ನು ಕಲ್ತುಕೊಂಡು ನಾವು ಅವರ ಹಾಗೆ ಆಗ್ಬಿಡ್ತೇವೆ. ನಾವು ಎಲ್ಲಿ ಬೆಳೆದಿರ್ತೀವಿ, ಎಲ್ಲಿ ಹುಟ್ಟಿರ್ತೀವಿ, ಅದೇ ಭಾಷೆ ನಮಗೆ ಬರ್ತಾ ಇರ್ತದೆ, ಅವರದೇ ಭಾವ ನಮಗೆ ಬರ್ತಾ ಇರ್ತದೆ. ಆದರೆ ನಾವೇನು ಮಾಡಬಾರ್ದು? ಅವರ ಹಾಗೆ ನಾವು ಮಾಡಬಾರ್ದು. ನಾವು ದೇವರ ಮಕ್ಕಳು ಎಂದು ತಿಳಿದು ನಾವು ಏನಾಗಬೇಕು? ನೂತನ ಸ್ವಭಾವವನ್ನು ಹೊಂದಿಕೊಂಡಿರಬೇಕು. 2 ಕೊರಿಂಥ 5:17 ಏನು ಹೇಳ್ತದೆ? ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು, ಈಗೋ ಪೂರ್ವ ಸ್ಥಿತಿ ಹೋಗಿ ಎಲ್ಲವೂ ನೂತನವಾಯಿತು. ಹೌದು, ಲೋಕ ಹೇಳುತ್ತೆ ಹುಟ್ಟು ಗುಣ ಸುಟ್ಟರು ಹೋಗಲ್ಲ ಅಂತ ಹೇಳುತ್ತೆ. ಆದರೆ ಬೈಬಲ್ ಏನು ಹೇಳುತ್ತೆ? ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನೇನಾಗ್ತಾನಂತೆ? ನೂತನ ಸೃಷ್ಟಿ ಆಗ್ತಾನಂತೆ. ಹಾಲೆಲೂಯಾ. ಏನಾಗ್ತಾನೆ ಅವನು? ಅಂದ್ರೆ ಅವನೇನಾಗ್ತಾನೆ? ಹಳೆಯ ಸ್ವಭಾವಗಳನ್ನು ಮಾರ್ಪಡಿಸಿಕೊಂಡು ನೂತನ ಸ್ವಭಾವವನ್ನು ಬದಲಾಯಿಸಿಕೊಳ್ಳುತ್ತಾನೆ. ಆಮೇನ್. ನಾವು ಯೇಸುವಿನಲ್ಲಿರುವಾಗ ನಾವು ನೂತನ ಸ್ವಭಾವವನ್ನು ಧರಿಸಿಕೊಳ್ಳಬೇಕು, ಹೊಂದಿಕೊಳ್ಳಬೇಕು. ಕೆಲವರು ಹೇಳ್ತಾರೆ ಅದರಿಂದ ಲಾಭ ಏನೈತೆ? ಲೌಕಿಕವಾಗಿ ನಿಜವಾಗಿ ಲಾಭ ಇಲ್ಲ. ಯಾಕೆಂದ್ರೆ ನಾವು ದೇವರ ಮಕ್ಕಳಾಗಿರುವಾಗ, ನಮಗೆ ಲೌಕಿಕವಾಗಿ ಯಾವುದೇ ಲಾಭ ಇಲ್ಲದೆ ಇರಬಹುದು. ಒಳ್ಳೆತನಕ್ಕೆ ಈ ಕಾಲದಲ್ಲಿ ಖಂಡಿತ ಲಾಭ ಇಲ್ಲವೇ ಇಲ್ಲ. ಯಾಕೆಂದರೆ ಮೋಸ ಮಾಡುವವರಿಗೆ, ವಂಚನೆ ಮಾಡುವವರಿಗೆ, ಸುಳ್ಳು ಹೇಳುವವರಿಗೆ, ಗಡಸಾಗಿ ಮಾತನಾಡಿ ಮಾತುಗಳನ್ನು ಮಾತಾಡೋರಿಗೆ ಅಪ್ಪ ಅವ್ರ ಹತ್ರ ಮಾತಾಡಬಾರ್ದು, ಹೋದ್ರೋಗ್ಲಿ ಬಿಡಪ್ಪ ಅಂದ್ಬಿಡ್ತಾರೆ. ನಾವು ತಗ್ಗಿಸಿಕೊಂಡ್ರೆ ನಮ್ಮ ತಲೆ ಮೇಲೆ ಹತ್ತುತ್ತಾರೆ, ನಮ್ಮನ್ನ ಲಾಭ ಮಾಡ್ಕೊಳ್ತಾರೆ, ಮೋಸ ಮಾಡಕ್ಕೆ ನೋಡ್ತಾರೆ. ಆದರೆ ನಾವು ದೇವರ ಮಕ್ಕಳಾಗಿರುವಾಗ ನಮಗೆ ದೇವರು ಪ್ರತಿಫಲ ಕೊಡ್ತಾನೆ. ಹಾಲೆಲೂಯಾ. ನಮಗೆ ಯಾರು ಪ್ರತಿಫಲ ಕೊಡ್ತಾರೆ? ದೇವರು ಪ್ರತಿಫಲ ಕೊಡ್ತಾರೆ ಅಂತ ದೇವರ ವಾಕ್ಯ ಹೇಳ್ತಾ ಇದೆ. ಮುಂದೆ ನಾವು ವಾಕ್ಯ ನೋಡ್ತಾ ಇದೀವಿ, ಕೆಲವು ಸಾರಿ ನಾವು ಗಮನ ಕೊಡದೆ ಉತ್ತರ ಕೊಡ್ತಾ ಇರ್ತೀವಂತೆ, ಗಮನಿಸದೆ ಉತ್ತರ ಕೊಡ್ತಾ ಇರ್ತೀವಂತೆ. ಜ್ಞಾನೋಕ್ತಿಗಳ ಗ್ರಂಥ
18ನೇ ಅಧ್ಯಾಯ 13ನೇ ವಚನವನ್ನು ನೀವು ಓದಿರಿ. ಅಲ್ಲಿ ಹೇಳುತ್ತದೆ, ಜ್ಞಾನೋಕ್ತಿ 18:13, ಗಮನಿಸದೆ ಉತ್ತರ ಕೊಡುವವನು ಮೂರ್ಖನೆಂಬ ಅವಮಾನಕ್ಕೆ ಗುರಿಯಾಗುವನು. ಏನಂತೆ? ಮೊದಲು ನಾವೇನು ನೋಡಿದ್ವಿ? ದುಡುಕಿ ಮಾತಾಡೋದ್ರ ಬಗ್ಗೆ ನೋಡ್ತೀವಿ, ಹೌದಲ್ವಾ? ಆದರೆ ಈಗ ಎರಡನೇದಾಗಿ ನಮಗೇನು ಮಾತಾಡ್ತಾ ಇದೆ ಗೊತ್ತಾ? ಗಮನಿಸದೆ ಉತ್ತರ ಕೊಡೋದು. ಯಾರಾದ್ರೂ ಕೇಳಿದರೆ ನಮ್ಮನ್ನ, ಅದಕ್ಕೆ ನಾವೇನು ಮಾಡಬೇಕು? ಗಮನಿಸಿ ಉತ್ತರ ಕೊಡಬೇಕು. ಅವರೇನೋ ಪ್ರಶ್ನೆ ಕೇಳಿದ್ರು ಅಂತ ಹೇಳಿಬಿಟ್ಟು ನಾವೇನೋ ಉತ್ತರ ಕೊಡೋದು ಅಲ್ಲ. ಅವರು ಸುಮ್ಮನೆ ಕೇರ್ಲೆಸ್ ವರ್ಡ್ಸ್, ಇಂಗ್ಲೀಷಲ್ಲಿ ಅಂತಾರೆ ಕೇರ್ಲೆಸ್ನೆಸ್ ಅಂತಾರೆ. ಕೇರ್ಲೆಸ್ ಅಂದರೆ ಗಮನಿಸೋದೇ ಇಲ್ಲ. ನೋಡಿ, ಕೆಲವು ಸಾರಿ ಮನುಷ್ಯನ ಗುಣ ಹೇಗೆ ತೂಕ ಹಾಕ್ತಾರೆ ಗೊತ್ತಾ? ಅವರ ಮಾತಿನಿಂದ. ಹೌದಾ ಅಲ್ವಾ? ಮನುಷ್ಯನ ಗುಣ ಹೆಂಗೆ ತೂಕ ಹಾಕ್ತಾರೆ? ಮಾತಿನಿಂದ ತೂಕ ಹಾಕ್ತಾರೆ. ನಾನು ಒಳ್ಳೆ ಡ್ರೆಸ್ ಹಾಕ್ಕೊಂಡು ಹೋಗ್ಬಿಟ್ಟು, ನೀಟಾಗಿ ಕೋಟ್ ಎಲ್ಲ ಟೈ ಎಲ್ಲ ಹಾಕ್ಕೊಂಡು ಹೋಗ್ಬಿಟ್ಟು ಅಲ್ಲೋಗ್ಬಿಟ್ಟು ಏನೋ ತಂಗಲಾಗಿ ಮಾತಾಡಿದ್ರೆ ಏನಂತಾರೆ? ಏನು ಮಾತಾಡ್ತಾರೆ? ಸ್ವಲ್ಪ ಏನೋ ಮೆಂಟ್ಲಿರ್ಬೇಕು, ಅದಕ್ಕೆ ಒಳ್ಳೆ ಸೂಟ್ ಕೋಟ್ ಹಾಕ್ಕೊಂಬಂದವನೇ ಮಾತಾಡೋದು ನೋಡಿದ್ರೆ ಮೆಂಟ್ಲ್ ಥರ ಮಾತಾಡ್ತಾರೆ, ಹೌದಲ್ವಾ? ಒಂಥರ ಅವ್ರೇನೋ ಕೇಳಿದ್ರೆ ಅಂತ ತಿಳ್ಕೊಳ್ಳಿ. ಅಲ್ಲೋಗ್ಬಿಟ್ಟು ಏನಪ್ಪ ನಿನ್ನ ಹೆಸಂದ್ರೆ ಏನು ಇಲ್ಲಿದೆಯಾ ಅಂದರೆ, ಅವ್ರು ಕೇಳಿದೆ ಏನಪ್ಪ ನಿನ್ನ ಹೆಸರು ಅಂತ ಕೇಳಿದ್ರೆ, ಏನು ಇಲ್ಲಿದೆಯಾ ಅಂತ ಕೇಳಿದ್ರೆ, ನಾನೇನು ಕೇಳ್ತಾ ಇದ್ದೀನಿ, ನೀನೇನು ಹೇಳ್ತಾ ಇದ್ದೀಯಾ ಅಂತ ಅವ್ರು ಮಾತಾಡ್ತಾರೆ. ಅಂದರೆ ದೇವ್ರ ವಾಕ್ಯನ ಅದಕ್ಕೆ ಹೇಳ್ತಾ ಇದೆ, ದೇವರ ಮಕ್ಕಳಾಗಿರುವಂಥ ನಾವೇನು ಮಾಡಬೇಕು? ಗಮನಿಸಿ ಉತ್ತರ ಕೊಡಬೇಕು. ಅವರು ಕೇಳಿದ ಪ್ರಶ್ನೆಗೆ 1 ಸೆಕೆಂಡ್ ಆದರೂ ನಾವು ಸ್ವಲ್ಪ ನಿಧಾನಿಸ್ಬೇಕು, ತೊಂದರೆ ಇಲ್ಲ. ದಿಢೀರ್ನೆ ಅದೇನು ಹೇಳಿದಾರ, ಜೋರಾಗಿ ಉತ್ತರ ಕೊಟ್ಟರೆ ಒಳ್ಳೆಯವರಾಗಲ್ಲ. ಜೋರಾಗಿ ಬೇಗ ಉತ್ತರ ಕೊಟ್ಬಿಟ್ರೆ ನಾವೇನು ಅವರಿಗೆ ಒಳ್ಳೆ ಗೌರವ ಕೊಟ್ಟಂಗಲ್ಲ. ಮಾತಿನಲ್ಲಿ ತೂಕ ಇರಬೇಕು. ತೂಕ ಇರಬೇಕಾದ್ರೆ ಏನು ತಕ್ಕಡೆ ಎತ್ಕೊಂಡು ಹೋಗ್ಬೇಕಲ್ಲ. ತಕ್ಕಡೆ ಎತ್ಕೊಂಡು ಹೋಗಿ ಪ್ರತಿ ಮಾತನ್ನು ತೂಕ ಹಾಕಿ ಹೇಳ್ತೀನಿ ಅಂತೇಳಿ ಹಂಗಲ್ಲ. ಮಾತಾಡಿದ್ರೆ ಹೆಂಗಿರ್ಬೇಕಂದ್ರೆ ತೂಕವಾಗಿ ಮಾತಾಡಬೇಕು. ಸುಮ್ಮನೆ ಮಾತುಗಳನ್ನು ಮಾತಾಡಬಾರ್ದು. ಯಾವಾಗ ನಾವು ಗಮನ ಕೊಡದೆ ನಾವು ಉತ್ತರ ಕೊಡ್ತೀವಿ ಹೇಳಿ? ಕೋಪ ಬಂದಾಗ, ಹೌದಾ ಇಲ್ವಾ? ಕೋಪ ಬಂದ್ಬಿಟ್ರೆ ಅದೇನು ಹೇಳ್ತಾರಲ್ಲ, ಮಂಗನ ಕೈಯಲ್ಲಿ ಮಾಣಿಕ್ಯ ಕೊಟ್ಟಂಗೆ ಆಗೋಗ್ಬಿಡ್ತದೆ. ನಾವು ಏನು ಮಾತಾಡ್ತಾ ಇದ್ದೀವಿ ನಮಗೆ ಗೊತ್ತಾಗಲ್ಲ. ಕೋಪ ಬಂದ್ಬಿಟ್ರೆ ಕಂಟ್ರೋಲ್ ಇರಲ್ಲ. ಕೆಲವು ಸಾರಿ ನನಗೂ ಹಂಗಾಗಿದ್ದುಂಟು. ಕೋಪದಲ್ಲಿ ನಾವು ಏನು ಮಾತಾಡ್ತಾ ಇದ್ದೀವಿ ಗೊತ್ತಾಗಲ್ಲ. ಆಮೇಲೆ ನಮಗನಿಸುತ್ತೆ, ಯಾಕೆ ಅದೇನೋ ಉಗ್ರಲ್ಲಿ ಹೋಗೋದಕ್ಕೆ ಕೊಡ್ಲಿವರೆಗೂ ಯಾಕೆ ಹೋಗಿದ್ದು, ಇಷ್ಟು ಸಮಸ್ಯೆಗೆ ನಾವು ಅಷ್ಟ್ಯಾಕೆ ಮಾತಾಡ್ಬಿಟ್ವಿ ಅಂತ ಅನಿಸುತ್ತೆ. ಆದರೆ ಕೋಪದಲ್ಲಿ ಕೆಲವು ಸಾರಿ ನಮಗೇನಾಗುತ್ತೆ? ಕಂಟ್ರೋಲ್ ತಪ್ಪೋಗುತ್ತೆ. ಇನ್ಯಾವಾಗ ಕಂಟ್ರೋಲ್ ತಪ್ಪೋಗುತ್ತೆ? ಅಸೂಯೆ ಬರುವಾಗ ಕಂಟ್ರೋಲ್ ತಪ್ಪೋಗುತ್ತೆ. ಅಸೂಯೆ ಯಾವಾಗ ಅಂತ ಗೊತ್ತಾ? ಯಾರ ಮೇಲೆ ಆದ್ರೆ ನಮಗೆ ಅಸೂಯೆ ಇದ್ದರೆ ಅವರು ಒಳ್ಳೆ ರೀತಿಯೇ ನಮ್ಮನ್ನು ಮಾತಾಡಿದ್ರು ಕೂಡ ನಾವು ಅವ್ರ ಹತ್ರ ಮಾತಾಡೋಕ್ಕಾಗಲ್ಲ, ಹೌದಲ್ವಾ? ಮನೆಗೇನೋ ಅವ್ರು ಒಳ್ಳೆ ವಸ್ತು ತೊಗೊಂಬಂದಿದ್ದಾರೆ ಅಂತ ತಿಳ್ಕೊಳ್ಳಿ, ಅವತ್ತು ಪಕ್ಕದ ಮನೆಯವ್ರ ಮುಖ ನೋಡೋಕ್ಕಾಗಲ್ಲ. ಯಾಕೆ ಅಂದರೆ ಹಂಗೆ ಇರೋದು, ಇವತ್ತೇನೋ ಹೌದು ಏನೋ ಗೊತ್ತಿಲ್ಲ, ನೆನ್ನೆ ಎಲ್ಲ ನಗ್ನಕ್ಕೊಂಡು ಮಾತಾಡ್ತಾ ಇದ್ದಿಲ್ಲ ಸಿಸ್ಟರ್ ಅಂದರೆ ಇವತ್ತೇನೋ ಸರಿಯಿಲ್ಲ ಮೂಡು. ಯಾಕೆಂದರೆ ನಿಮ್ಮ ಮನೇಲಿ ಏನೋ ತೊಗೊಂಬಂದಿದ್ದೀರಾ ಅಲ್ಲ. ಕೆಲವು ಸಾರಿ ಏನೋ ಒಳ್ಳೆ ಫಂಕ್ಷನ್ ನಮ್ಮ ಮನೆಗಳಲ್ಲಾದರೆ ಪಕ್ಕದ ಮನೆಗಳಲ್ಲಿ ಮುಖ ಬಾಡೋಗ್ತದೆ. ಯಾಕೆಂದರೆ ಇವರು ಸಂತೋಷವಾಗಿದ್ದಾರಲ್ಲಪ್ಪ, ಅವರಿಗೆ ಮುಖ ಬಾಡೋಗ್ಬಿಡ್ತದೆ. ಅಂದರೆ ಅವ್ರಿಗೇನಂದರೆ ಅಸೂಯೆ ಒಳಗಡೆ ಉರಿತಾ ಇರ್ತದೆ, ಮೇಲ್ಗಡೆ ತೋರಿಸ್ಕೊಳಕ್ಕಾಗಲ್ಲ. ಕೆಲವು ಸಾರಿ ಕೆಲವರು ಚೆನ್ನಾಗಿ ಮೇಕಪ್ ಹಾಕೊಂಡ್ಬಂದ್ಬಿಡ್ತಾರೆ, ಮೇಲ್ಗಡೆ ಗೊತ್ತಾಗಲ್ಲ. ಮೇಲೆ ಇದ್ದೇ ಇದ್ಕೊಂಡು ಬಿಡು, ಹೆಂಗೆ ಫಂಕ್ಷನ್ಗೆ ಹೋದ್ರೆ ಏನೊಂದು ಗಿಟ್ಲೋ ಕೊಡ್ತಾರೆ, ಯಾಕೆ ಸುಮ್ಮನೆ ಅಂತೇಳ್ಬಿಟ್ಟು ಅದಕ್ಕೆ ಬಂದುಬಿಡ್ತಾರೆ. ಆದರೆ ಕೆಲವು ಸಾರಿ ಒಳಗಡೆ ಅಸೂಯೆ ಇದ್ದರೆ ಆಚೆಗಡೆ ಗೊತ್ತಾಗಲ್ಲ, ಏನೋ ಮುಖ ಒಂಥರ ಇಟ್ಕೊಳ್ಳೋದು. ಅವಾಗೇನಾಗುತ್ತೆ? ಮಾತಲ್ಲಿ ವ್ಯತ್ಯಾಸ ಬಂದುಬಿಡ್ತದೆ. ಇಲ್ಲ ನಾನು ಬರೋಕ್ಕಾಗಲ್ಲ ಇವತ್ತು, ಇಲ್ಲ ನಾನು ಬ್ಯುಸಿ, ನಾನು ಎಲ್ಲೋ ಹೋಗಬೇಕು, ಹಿಂಗೆ ಮಾತಾಡೋಕ್ಕೆ ಗೊತ್ತಾ. ಅವಾಗ ಗೊತ್ತಾಗುತ್ತೆ ಅವ್ರು ಗಮನಿಸದೆ ಉತ್ತರ ಕೊಡ್ತಾ ಇದ್ದಾರೆ. ನಮಗೆ ಅರ್ಥ ಆಗ್ತದೆ, ಕೆಲವು ಸಾರಿ ಮುಖದಲ್ಲೇ ಗೊತ್ತಾಗ್ಬಿಡ್ತದೆ. ನೋಡಿ, ಕೋಪ ಬಂದಾಗ ನಮ್ಮ ಮಾತುಗಳು ಬದಲಾಗ್ತವೆ, ಅಸೂಯೆ ಬಂದಾಗ ಬದಲಾಗ್ತದೆ. ಹೊಟ್ಟೆ ಕಿಚ್ಚಿದ್ರೆ ಅವ್ರ ಮೇಲೆ ದ್ವೇಷ, ಅಸೂಯೆ ಹೊಟ್ಟೆ ಕಿಚ್ಚಿದ್ರೆ ಏನಾಗುತ್ತೆ? ಒಂಥರ ಮಾತುಗಳು ಬರ್ತವೆ. ಮಿಕ್ಕಿದ ಟೈಮಲ್ಲಿ ಚೆನ್ನಾಗಿರ್ತಾರೆ. ಆ ಟೈಮಲ್ಲಿ ಒಂದು ವೇಳೆ ಬೇರೆಯವ್ರ ಬಗ್ಗೆ ನಾವು ಮಾತಾಡಿದ್ವಿ, ನಾವು ಹೆಂಗಿರ್ತೀವಿ? ಆ ಟೈಮಲ್ಲಿ ನಾವು ಹೆಂಗಿರ್ತೀವಿ? ನಮಗೇನಾದರೂ ನಾವು ಹೆಂಗೆ ಮಾಡ್ಬೇಕು ಗೊತ್ತಾ? ದೇವರಿಗೆ ಯಾವಾಗಲೂ ನಾವು ಕೇಳಬೇಕಾದಂಥ ವಿಚಾರ ಏನು ಗೊತ್ತಾ? ದೇವರೇ, ಅವ್ರಿಗೆ ಏನೋ ಕೊಟ್ಟಿದ್ದೀರಾ,
ದೇವರು ನೀನು ಆಶೀರ್ವಾದ ಮಾಡಿದ್ಯಾ, ನನಗೂ ಅಂತ ಆಶೀರ್ವಾದ ಕೊಡು ಅಂತ ನಾವು ಕೇಳ್ಕೋಬೋದು, ಹೌದಲ್ವಾ? ನನಗೂ ಅಂತರ ಆಶೀರ್ವಾದ ಕೊಡು ಅಂತ ನಾವು ಕೇಳ್ಕೋಬೋದು. ಅದನ್ನು ಬಿಟ್ಬಿಟ್ಟು ನಾವು ಇಲ್ಲ ಇಲ್ಲ ಅದರ ಆಗಲ್ಲ ಅಂತ ನಾವು ಅಂದುಕೊಳ್ಬಾರ್ದು. ದೇವ್ರನ್ನ ಕೇಳ್ಕೋಬೋದು, ದೇವ್ರ ನನಗೂ ಕೊಡು, ಅವ್ರಿಗೆ ಕೊಟ್ಟಿದ್ದೆ ನನಗೂ ಕೊಡು ಅಂತ. ದೇವರ ಅವ್ರಿಗೆ ಯಾಕೆ ಕೊಟ್ಟೆ, ನನಗೆ ಯಾಕೆ ಕೊಟ್ಟಿಲ್ಲ ಅಂತ ನಾವು ಕೇಳೋ ರೀತಿಯಲ್ಲಿ ನಾವು ಇರ್ತದೆ. ಆ ರೀತಿಯಾಗಿ ನಾವು ಇರಬಾರ್ದು. ದೇವಜನವೇ, ದೇವರ ವಾಕ್ಯ ನಮಗೆ ಹೇಳುತ್ತದೆ, ಎಚ್ಚರಿಸುತ್ತದೆ. ನಾವು ಆ ರೀತಿಯಾದಂಥ ಭಾವನೆ ಉಳ್ಳವರು ಆಗಿರಬಾರದು. ಯಾಕೆ ಗೊತ್ತಾ? ದೇವರು ಹೇಳ್ತಾರೆ, ನೀವು ನನ್ನ ಸಾಕ್ಷಿಗಳು. ನಾವು ಯೇಸುವಿನ ಸಾಕ್ಷಿಗಳಾಗಿದ್ದೇವೆ, ದೇವರ ಮಕ್ಕಳಾಗಿದ್ದೇವೆ. ದೇವರ ಮಕ್ಕಳಾಗಿರುವಂಥ ನಾವು, ಎಲ್ಲರೂ ಹೇಳ್ತಾರೆ ನೀವು ದೇವರ ಮಕ್ಕಳು ಅಂತ ಹೇಳ್ತಾರೆ. ನೋಡಪ್ಪ ಇವ್ರು ಹೆಂಗೆ ಮಾತಾಡ್ತಾರೆ, ಇವರು ಗಮನಿಸದೆ ಮಾತಾಡ್ತಾರೆ, ಇವರು ನೋಡದೆ ಮಾತಾಡ್ತಾರೆ, ವಿಚಾರಿಸದೆ ಮಾತಾಡ್ತಾರೆ, ತಿಳಿಯದೆ ಮಾತಾಡ್ತಾರೆ. ಇನ್ನು ಕೆಲವರು ಹೇಳಿದವ್ರ ಮಾತು ಕೇಳ್ತಾರೆ, ಹೌದಲ್ವಾ? ಅದು ಸರಿನಾ ತಪ್ಪ ಅಂತ ವಿಚಾರಿಸಲ್ಲ. ಯಾರೋ ಹೇಳಿದ್ರು ನೀನು ಹಿಂಗಂತೆ ಅಂದ್ಬಿಡ್ತಾರೆ. ನಿಮ್ಮ ಮನೆಯಲ್ಲಿ ಹಂಗಂತೆ, ಯಾರು ಹೇಳಿದ್ದು? ಇಲ್ಲ, ಕೆಲವು ಸಾರಿ ಗಾಳಿ ಮಾತಾಗಿರ್ಬೋದು, ಏನೋ ಸುಮ್ಮನೆ ಹಂಗೆ ಹೋಗ್ತಾ ಇದ್ದಾಗ ಏನೋ ಅಲ್ಲಿ ಹೋಗ್ತಾ ಇರ್ತಾರೆ, ಅವ್ರ ಮನೇಲಿ ಹಿಂಗೆ ಆಗೋಯ್ತಂತೆ ಅಂತೇಳಿ. ಯಾರ ಮನೆಯಲ್ಲೋ ಅಂತಾರೆ, ಅದೇ ರಮೇಶ, ಯಾರು ಸುರೇಶ ಅಂತಾರೆ. ಯಾವ ರಮೇಶ್ ಅಂದರೆ ಇವನು ಸುರೇಶ ಅಂತ ಹೇಳ್ಕೊಡ್ತಾನೆ. ಇಲ್ಲಿ ಯಾರು ಕೇಳಿದ್ರೆ ಸುರೇಶ್ ಮನೆಯಲ್ಲಂತೆ. ಹೌದಾ ಸುರೇಶ, ಅವನ ಮನೇಲಿ ಆಯಿತು. ಅಲ್ಲೋ ಕೇಳಿದ್ರೆ ಸುರೇಶ್ ಮನೇಲಿ ಏನಾಗಿರಲ್ಲ, ಯಾರ್ದೋ ಮನೇಲಿ ಏನಾಗಿರ್ತದೆ, ರಮೇಶ್ ಹೋಗಿ ಸುರೇಶ್ ಆಗಿಬಿಟ್ಟಿರ್ತಾನೆ ಅಲ್ವಾ? ಆ ರೀತಿಯಾಗಿ ಕೆಲವು ಸಾರಿ ಹೇಳಿದವ್ರ ಮಾತು ಕೇಳುವಾಗ ಮಾತುಗಳು ಬದಲಾವಣೆ ಆಗಿಬಿಡ್ತವೆ. ನಮ್ಮ ಮಾತು, ಅದಕ್ಕೆ ದೇವರು ಹೇಳ್ತಾರೆ, ನಮ್ಮ ಮಾತು ಯಾವಾಗಲೂ ಮದ್ದಾಗಿರಬೇಕು, ದುಡುಕಿ ಮಾತಾಡಬಾರ್ದು. ದೇವ್ರ ವಾಕ್ಯ ಹೇಳ್ತದೆ, ನೀವು ಗಮನಿಸದೆ ಉತ್ತರ ಕೊಡಬಾರ್ದು. ಗಮನಿಸದೆ ಉತ್ತರ ಕೊಡೋರ್ನೇನಂತಾರೆ? ಮೂರ್ಖ ಅಂತಾರಂತೆ. ನೋಡಿ ಇದಕ್ಕೆ ಜ್ಞಾನೋಕ್ತಿ 18:13 ಹೇಳೋದು, ಗಮನಿಸದೆ ಉತ್ತರ ಕೊಡುವವನು ಮೂರ್ಖನೆಂಬ ಅವಮಾನಕ್ಕೆ ಗುರಿಯಾಗುವನು ಅಂತ ದೇವರ ವಾಕ್ಯ ಹೇಳುತ್ತಾ ಇದೆ. ಗಮನಿಸದೆ ಮಾತಾಡುವವನು ಮೂರ್ಖನಂತ ದೇವರ ವಾಕ್ಯ ಹೇಳುತ್ತಾ ಇದೆ. ಕೊಲಸ್ಸೆಯವರಿಗೆ ಬರೆದ ಪತ್ರಿಕೆಯಲ್ಲಿ ಒಂದು ಮಾತಿದೆ. ಕೊಲಸ್ಸೆಯವರಿಗೆ ಬರೆದ ಪತ್ರಿಕೆ ಅದರ 4ನೇ ಅಧ್ಯಾಯ, ಕೊಲಸ್ಸೆಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 6ನೇ ವಚನವನ್ನು ಓದಿಕೊಳ್ಳೋಣ. ಹೋದ್ರೆ ಯಾರಾದರೂ ಒಬ್ರು. ನಿಮ್ಮ ಸಂಭಾಷಣೆಯು ಯಾವಾಗಲೂ ಇಂಪಾಗಿಯೂ ರಸವತ್ತಾಗಿಯೂ ಇರಲಿ. ಹಾಲೆಲೂಯಾ. ಏನಂತ ಹೇಳ್ತಾ ಇದೆ? ನಿಮ್ಮ ಸಂಭಾಷಣೆ ಯಾವಾಗಲೂ ಏನಾಗಿರ್ಬೇಕಂತೆ? ಇಂಪಾಗಿಯೂ ರಸವತ್ತಾಗಿಯೂ ಇರಬೇಕಂತೆ. ರಸವತ್ತಂದ್ರೆ ಹೆಂಗೆ ರಸವತ್ತಾಗಿರ್ಬೇಕಂದ್ರೆ, ಯಾರಾದರೂ ನಮ್ಮ ಹತ್ರ ಮಾತಾಡಿದ್ರೆ ಇನ್ನೂ ಸ್ವಲ್ಪ ಹೊತ್ತು ಇವ್ರ ಹತ್ರ ಮಾತಾಡಬೇಕಪ್ಪ ಅನಿಸ್ಬೇಕು. ಆದರೆ ಕೆಲವ್ರ ಹತ್ರ ಮಾತಾಡುವಾಗ ಹೆಂಗೆ ಅನಿಸುತ್ತೆ? ಇವರು ಯಾವತ್ತು ನಿಲ್ಲಿಸ್ತಾರಪ್ಪ ಅನ್ನಿಸ್ತಾ ಇರ್ತದೆ ಅಲ್ವಾ? ಇವರು ಯಾವತ್ತು ನಿಲ್ಲಿಸ್ತಾರೋ ಯಾವತ್ತು ಹೋಗ್ತಾರೋ ಅನ್ನುವಂಥ ರೀತಿಯಲ್ಲಿ ಇರ್ತದೆ. ಓಕೆ, ಆ ರೀತಿಯಾಗಿ ಇರಬಾರ್ದು. ನಮ್ಮ ಮಾತುಗಳು ಯಾವಾಗಲೂ ಏನಾಗಿರಬೇಕು? ರಸವತ್ತಾಗಿ ಇರಬೇಕು ಅಂತ ದೇವರ ವಾಕ್ಯ ಹೇಳುತ್ತಾ ಇದೆ. ಒಂದು ನಿಮಿಷ. ಸೊ ಕೊಲಸ್ಸೆಯವರಿಗೆ ಪೌಲನು ಬರೆಯುತ್ತಾ ನಿಮ್ಮ ಮಾತುಗಳು ಈ ರೀತಿಯಾಗಿ ಇರಬಾರದು ಅಂತ ಹೇಳುವುದನ್ನು ನಾವು ಗಮನಿಸ್ತಾ ಇದ್ದೇವೆ. ಈಗ ನೀವು ಯಾರ್ಯಾರಿಗೆ ಯಾವ್ಯಾವ ರೀತಿಯಲ್ಲಿ ಉತ್ತರ ಹೇಳಬೇಕು ಅದನ್ನು ನೀವು ತಿಳಿದುಕೊಳ್ಳುವಿರಿ. ಯಾರ್ಯಾರಿಗೆ ಯಾವ್ಯಾವ ರೀತಿ ಉತ್ತರ ಕೊಡಬೇಕು ನೀವೇನು ಮಾಡ್ತೀರಂತೆ? ತಿಳಿದುಕೊಳ್ಳುವಿರಿ ಅಂತ ಹೇಳ್ತಾ ಇದೆ. ನಾವು ತಿಳಿದುಕೊಳ್ಬೇಕು, ಯಾವ ಸಂದರ್ಭದಲ್ಲಿ ಯಾವ ಮಾತುಗಳನ್ನು ಯಾವ ರೀತಿಯಾಗಿ ಮಾತಾಡಬೇಕು ಅಂತ ನಾವು ತಿಳಿದವರಾಗಿರಬೇಕು. ಇಲ್ಲದೆ ಹೋದರೆ ಖಂಡಿತ ಜೀವಿತಗಳು ಕೆಲವು ಸಾರಿ ಅಸ್ತವ್ಯಸ್ತವಾಗಿಬಿಡ್ತವೆ. ಅದರಲ್ಲಿ ಪ್ರತ್ಯೇಕವಾಗಿ ನಾವು ನೋಡುವಾಗ ಕುಟುಂಬಗಳಲ್ಲಿ ಅಪಾರ್ಥಗಳು ಉಂಟಾಗುತ್ತವೆ. ಆ ಕುಟುಂಬಗಳು ಅಪಾರ್ಥಗಳಾಗದ ಹಾಗೆ ನಾವೇನು ಮಾಡಬೇಕು? ಎಚ್ಚರ ವಹಿಸಬೇಕು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಎಚ್ಚರ ವಹಿಸಬೇಕು. ಸ್ವಲ್ಪ ಸ್ಟೋರೇಜ್ ಫುಲ್ ಆಗಿಬಿಟ್ಟಿದೆ. ಎಚ್ಚರ ವಹಿಸಿ ಮಾತನಾಡಬೇಕು. ಬೈಬಲಲ್ಲಿ ನಾವು ಕೆಲವು ವ್ಯಕ್ತಿಗಳನ್ನು ನೋಡುವಾಗ ಅವರು ದುಡುಕಿ ಮಾತಾಡಿದರು. ಯಾವುದಾದ್ರೂ ಉದಾಹರಣೆ ಗೊತ್ತಿದೆ ನಿಮಗೆ? ದುಡುಕಿ ಮಾತಾಡಿರೋದು, ಗಮನಿಸದೆ ಮಾತಾಡೋದು, ಗೊತ್ತಿಲ್ಲದೆ ಮಾತಾಡೋದು, ಆ ಥರದ್ದು ಯಾವುದಾದ್ರೂ ಇದೆಯಾ? ಗೊತ್ತಿದೆಯಾ ಬೈಬಲಲ್ಲಿ ಉದಾಹರಣೆಗಳು? ಗೊತ್ತಿಲ್ವಾ? ಇಸ್ರಾಯೇಲರ? ಓಕೆ, ಯಾವ ರೀತಿ?
ಗುಣಗುಟ್ಟೋದು. ದೇವರ ಕುರಿತಾಗಿ ಅವರು ಅರಿಯದೇ ಗುಣಗುಟ್ಟೋದು ಅಲ್ವಾ? ಹೌದು, ನಿಜಾನೇ. ದೇವರು ಮಹಾಶಕ್ತಿವಂತನು ಅಂತ ಗೊತ್ತಿತ್ತು, ಕೆಂಪು ಸಮುದ್ರವನ್ನು ಇಬಾಗಿಸಿದನಂತ ಗೊತ್ತಿತ್ತು, ಮನ್ನಾ ಕೊಟ್ಟಿದ್ದಾರಂತ ಗೊತ್ತಿತ್ತು. ಆದರೂ ಕೂಡ ದೇವರು ನಮಗೇನು ಮಾಡಿದ್ದಾರೆ ಅಂದ್ಬಿಟ್ರು. ಮೋಶೆ ಸೀನಾಯಿ ಬೆಟ್ಟಕ್ಕೆ ಹೋಗಿ ಬರುವಷ್ಟರಲ್ಲಿ ಏನು ಮಾಡಿಬಿಟ್ರು? ಬಸವನ ವಿಗ್ರಹವನ್ನು ಮಾಡಿಕೊಂಡು ಅದನ್ನು ಆರಾಧನೆ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ರು. ನೋಡಿ ಎಂಥ ಒಂದು ವಿಚಾರ. ಅವರು ಮತ್ತು ಮೋಶೆ ವಿರುದ್ಧವಾಗಿ ಮಾತಾಡಲಿಕ್ಕೆ ಪ್ರಾರಂಭಿಸಿದರು ಅಲ್ವಾ? ನಾವು ಮತ್ತು ಇನ್ನೊಂದು ವಿಷಯ ಗಮನಿಸ್ತೇವೆ, ಯಾಕೋಬ ಮತ್ತು ಏಸಾವನ ವಿಷಯದಲ್ಲಿ. ಏಸಾವನೇನು ಮಾಡ್ತಾನೆ ಗೊತ್ತಾ? ಸ್ವಲ್ಪ ಹೊತ್ತಲ್ಲಿ ಬಿಡಪ್ಪ, ಚೊಚ್ಚಲತನದಿಂದ ನನಗೇನಾಗಬೇಕಾಗಿದೆ, ಆ ಕಾಳು ಕೊಡು, ಇಲ್ಲಾಂದರೆ ಸತ್ತೋಗಂಗಿದ್ದೀನಿ ಅಂತ. ಸ್ವಲ್ಪ ಹೊತ್ತು ಊಟ ತಿಂದ ಇದ್ರೆ ಸತ್ತೋಗ್ತಾರ? ಆದರೆ ಅವನೇನು ಮಾಡಿಬಿಡ್ತಾ? ಚೊಚ್ಚಲತನವನ್ನು ಅವನು ಮಾರಿಕೊಂಡು ಬಿಟ್ಟ. ಕೆಲವು ಸಾರಿ ನಾವು ಹಾಗೇನೆ ದೇವರು ಕೊಟ್ಟಿರುವಂಥ ಪರಲೋಕದ ಶ್ರೇಷ್ಠ ಆಶೀರ್ವಾದಗಳನ್ನು ಬಾಯಿ ಮಾತಿನಿಂದ ಕಳ್ಕೊಂಡ್ಬಿಡ್ತೀವಿ. ಕೆಲವು ಸಾರಿ ಬಾಯಿ ಮಾತಿನಿಂದ ಕಳ್ಕೊಂಡ್ಬಿಟ್ಟು ದೇವರು ನನಗೇನು ಮಾಡಿದ್ದಾರೆ ಅಲ್ವಾ, ಒಂದೇ ಮಾತಲ್ಲಿ ದೇವರು ನನಗೇನು ಮಾಡಿದ್ದಾರೆ ಅಂದ್ಬಿಡ್ತೀವಿ. ಆದರೆ ಎಷ್ಟೋ ಸಾರಿ ನಾವು ದೇವರು ನನಗೆ ಎಷ್ಟೋ ಅದ್ಭುತಗಳನ್ನು ಮಾಡಿದ್ದಾರೆ ಅಂತ ಹೇಳ್ತಾ ಇರ್ತೀವಿ, ಕೆಲವು ಸಾರಿ ದೇವರು ನನಗೇನು ಮಾಡಿಲ್ಲ. ಕಳೆದ ದಿನದಲ್ಲಿ ನಾನು ಒಂದು ಪ್ರಾರ್ಥನಾ ಗುಂಪಿನಲ್ಲಿ 24 ತಾಸು ಪ್ರಾರ್ಥನಾ ಗುಂಪಿನಲ್ಲಿ ಒಬ್ಬ ಸಹೋದರಿ ಗ್ರೂಪಿಂದ ಲೆಫ್ಟ್ ಆದರು, ಗ್ರೂಪ್ ಬಿಟ್ಟೋದ್ರು. ನಾನು ಆ ಮೆಸೇಜ್ ಮಾಡಿದೆ, ಸಿಸ್ಟರ್ ಯಾಕೆ ನೀವು ಗ್ರೂಪನ್ನು ಬಿಟ್ಟೋದ್ರಿ ಅಂತ ಕೇಳಿದೆ. ಅವ್ರು ಹೇಳಿದ್ರು, ದೇವ್ರು ನನಗೇನು ಉತ್ತರ ಕೊಟ್ಟಿಲ್ಲ, ದೇವ್ರು ನನಗೇನು ಸಹಾಯ ಮಾಡಿಲ್ಲ, ಅದಕ್ಕೆ ನಾನು ಬಿಟ್ಟೋಗಿದ್ದೀನಿ ಅಂತ. ನಾನು ಕೇಳಿದೆ, ಇಷ್ಟು ವರ್ಷಗಳು ನೀವು ಎಷ್ಟೋ ದೇವರಲ್ಲಿ ಬಂದ್ರಲ್ಲ, ನೀವು ಏನು ಅದ್ಭುತ ಮಾಡಲಿಲ್ವಾ ಅಂದರೆ, ದೇವ್ರು ಮಾಡಿದ್ದಾರೆ, ಮೊದಲೆಲ್ಲ ಮಾಡ್ತಾ ಇದ್ರು, ಏನೋ ಇವಾಗ ದೇವ್ರು ಮಾಡ್ತಾ ಇಲ್ಲ. ಅಂದರೆ ಏನು? ದೇವ್ರು ಬದಲಾಗಿದ್ದಾರಾ, ನಾವು ಬದಲಾಗಿದ್ದೀವ? ದೇವ್ರು ಬದಲಾಗಿದ್ದಾರಾ? ದೇವರು ಒಂದೇ ರೀತಿಯಾಗಿದ್ದಾರೆ, ಯಾವಾಗಲೂ ಒಂದೇ ರೀತಿ ಇದ್ದಾರೆ. ಆತನಿಗೇನು ವಯಸ್ಸಾಗೋಗಲ್ಲ, ಆತನಿಗೇನು ಕೋಪ ಬರಲ್ಲ, ಆತನೇನು ಬದಲಾಗಲ್ಲ ಆತನು. ನಾವೇ ನಮ್ಮ ನಂಬಿಕೆಯಲ್ಲಿ ಕುಗ್ಗಿ ಹೋಗಿರ್ತೇವೆ. ಕೆಲವು ಸಾರಿ ನಮ್ಮ ಪ್ರಾರ್ಥನಾ ರೀತಿ ಸರಿಯಾಗಿರೋದಿಲ್ಲ, ನಮ್ಮ ಜೀವಿತಗಳು ಸರಿಯಾಗಿರೋದಿಲ್ಲ. ನಾವು ದೇವರನ್ನ ದೂಷಣೆ ಮಾಡೋದ್ರಿಂದ ಯಾವ ಪ್ರಯೋಜನನೂ ಇಲ್ಲ. ಅದಕ್ಕೆ ಹೇಳ್ತಾರಲ್ಲ, ಬೀದಿಯಲ್ಲಿ ಆನೆ ಹೋಗ್ತಾ ಇತ್ತು ಅಂದರೆ ನಾಯಿ ಬೊಗಳಿದ್ರೆ ಯಾರಿಗೂ ನಷ್ಟ? ನಾಯಿಗೆ ನಷ್ಟ. ಆನೆ ಆರಾಮಾಗಿ ಹೋಗ್ತಾ ಇರುತ್ತೆ, ಅದರ ಪಾಡ್ಗದು. ಆ ರೀತಿಯಾಗಿ ನಾವು ದೇವರನ್ನ ದೂಷಣೆ ಮಾಡಿದರೆ ಯಾವ ಪ್ರಯೋಜನವೂ ಇಲ್ಲ. ಇನ್ನೊಂದು ವಾಕ್ಯ ಜ್ಞಾನೋಕ್ತಿಗಳ ಗ್ರಂಥದಲ್ಲಿ 18ನೇ ಅಧ್ಯಾಯದಲ್ಲಿ 21ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಜೀವನ ಮರಣಗಳು ನಾಲಿಗೆಯ ವಶ, ವಚನ ಪ್ರಿಯರು ಅದರ ಫಲವನ್ನು ಅನುಭವಿಸುವರು. ವಚನ ಪ್ರಿಯರು ಏನು ಮಾಡ್ತಾರೆ? ಅದರ ಫಲವನ್ನು ಅನುಭವಿಸುವರು. ನಮ್ಮ ಬಾಯಲ್ಲಿ ಏನಿದೆಯಂತೆ? ಜೀವನ ಮರಣಗಳು ನಮ್ಮ ಬಾಯಲ್ಲಿದೆ. ಒಂದು ಕುಟುಂಬ ಕಟ್ಟಿಕೊಳ್ಳೋದು, ಒಂದು ಕುಟುಂಬ ಕೆಡಿಸ್ಕೊಳ್ಳೋದು, ಒಂದು ಕೆಲಸ ಗಳಿಸ್ಕೊಳ್ಳೋದು, ಒಂದು ಕೆಲಸ ಬಿಟ್ಬಿಡೋದು, ಒಂದು ಏನೇ ಕೆಲಸ ಮಾಡಬೇಕಾದ್ರೂ ಅದು ದೇವರ ಆಶೀರ್ವಾದ ಬೇಕು. ಕೆಲವು ಸಾರಿ ಬೇಗನೆ ಕೆಲವರು ಜಿಗುಪ್ಸಿಕೊಂಡು ಬಿಡ್ತಾರೆ, ಬೇಗನೆ ಬಿಟ್ಟು ಬಿಡ್ತಾರೆ. ಜ್ಞಾನವಂತಳು ತನ್ನ ಕುಟುಂಬವನ್ನು ಕಟ್ಟಿಕೊಳ್ಳುವಳು ಅಂತಿದೆ. ಕುಟುಂಬನ ಬಿಟ್ಟು ಹೋಗೋದು ತುಂಬ ಸುಲಭ. ಈ ಮಧ್ಯಕಾಲದಲ್ಲಿ ಫೋನ್ಗಳು ಮಾಡುವಾಗ ನಾನು ನೋಡ್ತೇನೆ, ಮದುವೆ ಆಗಿದ್ದು ಕೆಲವೇ ದಿನಗಳಲ್ಲಿ ಅಯ್ಯೋ ನನಗೆ ಜೀವನ ಮಾಡೋಕ್ಕಾಗಲ್ಲ, ಅವ್ರ ಮನೆಯಲ್ಲಿ ಅತ್ತೆ ಸರಿ ಇಲ್ಲ, ಅವ್ರ ಮನೆಯಲ್ಲಿ ಮೈದ ಸರಿ ಇಲ್ಲ, ಅಮ್ಮ ಹೋದ ತಕ್ಷಣ ನೀನು ಎಲ್ಲ ಸರಿ ಇಲ್ಲ ಅಂದರೆ ಹೆಂಗಮ್ಮ? ಸ್ವಲ್ಪ ಏನು ಮಾಡಬೇಕು? ತಾಳ್ಮೆ ಬೇಕಲ್ವಾ? ಹೋದ ತಕ್ಷಣ ನಾನು ದುಡಿದಿದ್ದು ನಾನು ನನ್ನ ಗಂಡನಿಗೆ ಮಾಡ್ಕೊತೀನಿ, ನೀವು ಮಾಡ್ಕೊಳ್ರಿ ಅಂದ್ಬಿಟ್ರೆ ಅಲ್ವಾ? ಸರಿನಾ ಅದು? ಆ ರೀತಿ ಮಾಡಬಾರ್ದು ತಾನೇ. ಹೋದ ತಕ್ಷಣ ಹೇಗಿರಬೇಕು? ಅವ್ರು ಕೆಟ್ಟವರೇ ಇರಬೇಕು. ನಮ್ಮ ಪ್ರಯತ್ನ ನಾವು ಮಾಡಬೇಕಲ್ವಾ? ಪ್ರಯತ್ನನೇ ಮಾಡದೆ ಅಯ್ಯೋ ನನ್ನ ಕೈಯಲ್ಲಿ ಆಗಲ್ಲಪ್ಪ ಅಂತ ಓಡೋದು ಏನು ಪ್ರಯೋಜನ? ಮತ್ತು ಕೆಲವರು ಏನು ಮಾಡ್ತಾರೆ, ಮನೆಗೆ ಯಾರಾದರೂ ಸೊಸೆನೋ ಬೇರೆ ಯಾರಾದರೂ ಬಂದರೆ ಇಮಿಡಿಯೇಟಾಗಿ ಎಲ್ಲ ಅವರೇ ಮಾಡಿಕ್ಬೇಕು. ಇನ್ಮೇಲೆ ಎಲ್ಲ ನೀನೇ ಮಾಡಬೇಕು, ಈ ಥರ ದೌರ್ಜನ್ಯದ ಮಾತುಗಳು, ಬಲವಂತದ ಮಾತುಗಳು, ಬೇಸರಿಕೆಯ ಮಾತುಗಳು, ದುಡುಕಿ ಮಾತಾಡುವಂಥ ಮಾತುಗಳು ಇವ್ಯಾವೂ ನಮ್ಮಲ್ಲೇ ಇರಬಾರ್ದು. ಇದು ನಾವೇನೋ ತಪ್ಪು ಮಾಡ್ತಾ ಇದ್ದೀವಿ ಅಂತಲ್ಲ, ನಮಗೆ ದೇವರು ಹೇಳ್ಕೊಡ್ತಾ ಇದ್ದಾರೆ. ನಿಮ್ಮ ಮನೇನ ನೀನು ಕಟ್ಕೊಳ್ಬೇಕಾದ್ರೆ, ನಿನ್ನ ಜೀವನ ನೀನು ಕಟ್ಕೊಳ್ಬೇಕಾದ್ರೆ ನಿಧಾನಿಸಿ ಮಾತಾಡು, ಮೃದುವಾಗಿ ಮಾತನಾಡು, ಕೇರ್ಲೆಸ್ ಆಗಿ ಮಾತಾಡಬೇಡ, ದುಡುಕಿ ಮಾತಾಡಬೇಡ, ಕೋಪದಲ್ಲಿರುವಾಗ ಮಾತಾಡಬೇಡ, ಅಸೂಯೆ ದ್ವೇಷ ಇಟ್ಟುಕೊಂಡು ಮಾತಾಡಬೇಡ.
ಬದಲಾಗಿ ಅದನ್ನು ಬದಲಾಯಿಸಿಕೋ ಎಂದು ದೇವರು ನಮಗೇನು ಮಾಡ್ತಾನೆ, ಉತ್ತರ ಕೊಡ್ತಾ ಇದ್ದಾನೆ. ಪ್ರೀತಿಯ ಜನರೇ, ಅದರಿಂದ ಎಷ್ಟೇ ನಾವು ಈ ವಿಷಯದಲ್ಲಿ ಮಾತಾಡಿದ್ರೂ ಕೂಡ ಇದೆ. ಆದರೆ ನಾವು ದೇವ್ರ ವಾಕ್ಯ ಒಂದು ಗಮನಿಸಬೇಕು. ನಾವು ಆಡುವ ಪ್ರತಿ ಮಾತಿಗೂ ಲೆಕ್ಕ ಕೊಡಬೇಕು ದೇವರ ಹತ್ರ. ನಮ್ಮ ಮಾತು ಮೊದ್ದಾಗಿರಬೇಕು ಹೊರತು ಬೆಂಕಿಯಾಗಿರಬಾರ್ದು. ನಮ್ಮ ಮಾತು ಚುಚ್ಚುವಂತಿರಬಾರ್ದು. ನಮ್ಮ ಮಾತು ಆದರಣೆಯಾಗಿರಬೇಕು. ಹೌದು, ನಮ್ಮ ಸ್ವಭಾವ ಕೆಲವು ಸಾರಿ ಆ ಥರ ಕೆಲಸ ಮಾಡ್ತದೆ. ಆದರೆ ದಿನೇ ದಿನೇ ದೇವರು ಹೇಳ್ತಾರೆ, ನಿನ್ನ ಜೀವಿತವನ್ನು ನೀನೇನು ಮಾಡಬೇಕು, ಬದಲಾಯಿಸಿಕೊಳ್ಳಬೇಕು. ಈ ದಿನ ನಾವು ನೋಡ್ತಾ ಇದ್ದೇವೆ, ಚುಚ್ಚಿ ಮಾತನಾಡುವಂಥ ಬೈಬಲನ್ನು ಹೇಳಿದ ಹಾಗೆ ಕೆಲವ್ರನ್ನ ಚುಚ್ಚಿ ಮಾತಾಡುವುದು. ಯೋಸೇಫನನ್ನು ಅವರ ಅಣ್ಣಂದಿರು ಏನು ಮಾಡಿದ್ರು, ನೀನು ಏನಕ್ಕೆ ಯೋಗ್ಯನಲ್ಲ, ನಿನ್ನನ್ನು ಅಪ್ಪ ತುಂಬ ಸ್ಪೆಷಲಾಗಿ ಪ್ರೀತಿ ಮಾಡ್ತಾರೆ. ಅದಕ್ಕೆ ಏನು ಮಾಡಿಬಿಟ್ರು, ಯೋಸೇಫನನ್ನು ತಗೊಂಡು ಅವನು ಬಾವಿಯಲ್ಲಿ ಹಾಕ್ಬಿಟ್ರು ಅಲ್ವಾ. ಅವನ ಅಣ್ಣ ಅಣ್ಣ ಅಂತ ಕರೆದ್ರು. ಯಾವನಿಗೆ ಯಾವ ಅಣ್ಣ ಹೋಗರೆ ಅಂತಾರೆ ಅಲ್ವಾ. ಕೋಪ ಬಂದ್ರೆ ಹಂಗೆ ಅಲ್ವಾ, ಕೋಪ ಬಂದ್ರೆ ಯಾರು ಅಣ್ಣ ಹೋಗೋ ಅಂದ್ಬಿಡು ಅವಾಗ ನೋಡುವಾಗ ಅವನನ್ನಪ್ಪ ದುಡುಕಿ ಮಾತಾಡ್ತಾರೆ. ಆದರೂ ಅವನು ಯೋಸೇಫನೇನು ಮಾಡಲಿಲ್ಲ, ಅವನಿಗೆ ಅವಕಾಶ ಇತ್ತಲ್ವಾ, ಅವನಿಗೆ ಅವಕಾಶ ಇತ್ತು. ಯೋಸೇಫನಿಗೆ ಅಣ್ಣಂದಿರನ್ನೆಲ್ಲ ಕೊಲೆ ಮಾಡ್ಬೋದಾಗಿತ್ತು ಅವನು. ಆದರೂ ಅವನು ಮಾಡಲಿಲ್ಲ, ಅವನ ಪ್ರೀತಿ ಮಾಡ್ದ. ಅವನು ಹೇಳ್ದ, ನೀವು ತಪ್ಪು ಮಾಡಿದ್ದೀರಾ, ನೀವು ಅಂದಿದ್ದೀರಾ, ನೀವು ಹಂಗೆ ಮಾಡಿದ್ದೀರಾ, ನೀವು ಮಾಡಿದ್ರಂತ ನಾನು ಹಂಗೆ ಮಾಡೋಕ್ಕೆ ಆಗಲ್ಲ ಅಂತ ಯೋಸೇಫನವ್ರನ್ನ ಪ್ರೀತಿ ಮಾಡ್ತಾನೆ. ನೋಡಿದ್ರ, ಅದೇ ಪ್ರೀತಿ, ಯೋಸೇಫನ ಅಣ್ಣನ ಪ್ರೀತಿ, ಅಣ್ಣಂದಿರ ಮೇಲಿರುವಂಥ ಪ್ರೀತಿ. ಅದೇ ರೀತಿಯಲ್ಲಿ ಯಾಕೋಬನು ಕೂಡ ಏಸಾವನ ಕುರಿತಾಗಿ ಹಿಂತಿರುಗಿ ಬರುವಾಗ ಒಬ್ಬರನ್ನೊಬ್ಬರು ದ್ವೇಷ ಮಾಡ್ಕೊಳ್ಳಲಿಲ್ಲ. ಒಬ್ಬರನ್ನೊಬ್ಬರು ಅಪ್ಪಿಕೊಂಡು ಅವರೇನು ಮಾಡಿದ್ರು, ಒಬ್ರಿಗೊಬ್ಬರು ಚೆನ್ನಾಗಿ ಮಾತಾಡಿಕೊಂಡ್ರು. ದ್ವೇಷದಿಂದ ಲಾಭ ಇಲ್ಲ, ಪ್ರೀತಿಯಿಂದ ಲಾಭ ಇದೆ. ಹಲ್ಲೆಲೂಯಾ. ಆದ್ದರಿಂದ ಈ ದಿನ ಈ ವಾಕ್ಯವನ್ನು ಕೇಳುತ್ತಿರುವಂಥ ನೀವು ನಾನು ಒಂದು ತೀರ್ಮಾನವನ್ನು ಮಾಡಿಕೊಳ್ಳೋಣ. ದೇವರೇ, ನಮ್ಮನ್ನು ಮೃದುವಾಗಿ ಮಾತಾಡುವಂತೆ, ನಿನಗೆ ಮೆಚ್ಚುಗೆಯಾಗಿ ಮಾತನಾಡುವಂತೆ ನಮ್ಮನ್ನು ನೀನು ಉಪಯೋಗಿಸಿಕೋ ಎಂಬುದಾಗಿ ನಾವು ಪ್ರಾರ್ಥಿಸುವಾಗ ದೇವರು ನಮಗೆ ಆ ಆತ್ಮನನ್ನು ಕೊಡ್ತಾನೆ. ನಮ್ಮ ಕುಟುಂಬ ನಾವು ಕಟ್ಟಿಕೊಳ್ತೀವಿ, ನಮ್ಮ ಜೀವನ ನಾವು ಕಟ್ಟಿಕೊಳ್ತೀವಿ. ದೇವರಿಗೆ ಮಹಿಮೆಯಾದಂಥ ಜೀವಿತವನ್ನು ನಾವು ಜೀವಿಸಲಿಕ್ಕೆ ಸಾಧ್ಯವಾಗ್ತದೆ. ನಮ್ಮ ತಲೆಗಳನ್ನು ಬಾಗಿಸೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಹಾಲೆಲೂಯ. ಒಂದು ತೀರ್ಮಾನವನ್ನು ಮಾಡಿಕೊಳ್ಳೋಣವಾ. ಯೇಸು ಸ್ವಾಮಿ ಮುಂದುಗಡೆ, ಅಪ್ಪ ಹೌದು ದೇವರೇ, ನಾನು ಕೆಲವು ಸಾರಿ ಒಂದು ವೇಳೆ ನಮ್ಮಲ್ಲಿ ಯಾರಾದರೂ ಆ ರೀತಿ ಮಾತಾಡಿರ್ಬೋದು, ಯಾರ ಮನಸ್ಸನ್ನಾದರೂ ನಾವು ನೋಯಿಸಿರ್ಬೋದು. ಆದರೆ ನಾವು ಆ ರೀತಿ ಮಾಡುವಾಗ ಕನಿಷ್ಠ ನಾವು ಕ್ಷಮೆ ಕೇಳಬೇಕು. ಸಾರಿ ತಪ್ಪಾಯಿತು, ಆಗ ದೇವರಿಗೆ ಇಷ್ಟ ಆಗುತ್ತೆ, ದೇವರಿಗೆ ಅದು ಇಷ್ಟ ಅನಿಸುತ್ತೆ. ನೋಡಿದ್ರ, ನನ್ನ ಮಗಳು ಅದಕ್ಕೆ ಸಾರಿ ಕೇಳ್ತಾ ಇದ್ದಾಳೆ, ನನ್ನ ಮಗನು ಅದಕ್ಕೆ ಸಾರಿ ಕೇಳ್ತಾ ಇದ್ದಾನೆ. ಮತ್ತೆ ಅದೇ ರೀತಿ ಮಾಡದ ಹಾಗೆ ತೀರ್ಮಾನ ಕೂಡ ನಾವು ಮಾಡಬೇಕು. ಇವತ್ತು ಕುಟುಂಬಗಳಲ್ಲಿ ನಮಗೆ ವಿರೋಧವಾಗಿ ಜನರು ಅನೇಕ ಕಡೆಗಳಲ್ಲಿ ಈ ರೀತಿ ಮಾತುಗಳಲ್ಲಿ ನಮ್ಮನ್ನು ನೋಯಿಸ್ತಾರೆ. ಆದರೂ ಅವರು ನೋಯಿಸಿದ್ರು ಅಂತ, ಅನೇಕರು ಆ ರೀತಿ ಜೀವಿಸ್ತಾ ಇದ್ದಾರೆ ಅಂತ ನಾವು ವಿರೋಧ ಬೇಡ. ಬದಲಾಗಿ ನಾವು ನಮ್ಮನ್ನು ಕರ್ತನ ಕೈಯಲ್ಲಿ ಒಪ್ಪಿಸಿಕೊಟ್ಟು, ದೇವರೇ, ಅವರಾದರೂ ಆ ರೀತಿಯಾಗಿದ್ದಾರೆ, ನಾನಾದರೂ ನಿನ್ನ ನಾಮ ಘನತೆಗಾಗಿ ಜೀವಿಸುವಂತೆ ಕೃಪೆಯನ್ನು ತೋರಿಸು. ನನ್ನ ಮಾತು ಮೃದುವಾಗಿರಲಿ, ನನ್ನ ಮಾತು ಮೊದ್ದಾಗಿರಲಿ, ನನ್ನ ಮಾತು ನಿನಗೆ ಮಹಿಮೆ ತರಲಿ. ನನ್ನ ಮಾತಿನಿಂದ ಕರ್ತನೇ ಅಪ್ಪ ದೇವರೇ ಅನೇಕರಿಗೆ ಲಾಭವಾಗಲಿ ಎಂದು ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ದೇವರೇ, ಮಾತ್ರವಲ್ಲದೆ ಅನೇಕ ಕುಟುಂಬಗಳು ಮಾತುಗಳಿಂದ ಕೆಟ್ಟಿದೆ ಸ್ವಾಮಿ. ಅನೇಕ ಕುಟುಂಬಗಳು ಕೆಟ್ಟಿದ್ದಾವೆ. ದಯಮಾಡಿ ಅಂಥ ಕುಟುಂಬಗಳನ್ನು ಕಟ್ಟು ಸ್ವಾಮಿ, ಸಂಬಂಧಗಳನ್ನು ಕಟ್ಟು ಕರ್ತನೇ. ನಾವು ನಮ್ಮನ್ನು ಸರಿಪಡಿಸಿಕೊಂಡು ನಾವು ನಿಮ್ಮಲ್ಲಿ ಬೆಳೆಯುವುದಕ್ಕೆ ನಮಗೆ ಕೃಪೆಯನ್ನು ತೋರಿಸು ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ದೇವರೇ, ನೀನು ಮಾತನಾಡಿದಾಗ ಎಷ್ಟೋ ಜನರನ್ನು ಆಧರಿಸಿದಿ ಸ್ವಾಮಿ. ನಿನ್ನ ಬಳಿಗೆ ಬರುವಂಥವರನ್ನು ನೀನು ನೋಡಿ, ಕುರುಬನಿಲ್ಲದ ಕುರಿಗಳ ಹಾಗೆ ತೊಳಲಿ ಬಳಲಿ ಹೋಗಿದ್ದಾರಲ್ವಾ ಎಂದು ಎಷ್ಟೋ ಜನರನ್ನು ನೀವು ಮಗಳೇ ಅಂದಿರಿ, ಅಮ್ಮ ಅಂದಿರಿ, ಸಹೋದರ ಎಂದಿರಿ, ನೀವು ಸ್ನೇಹಿತರೆಂದು ಕರೆದಿರಿ. ಕಾರಣ ನೀವು ನಮ್ಮನ್ನು ಪ್ರೀತಿ ಮಾಡಿದಿರಪ್ಪ. ಅದೇ ಪ್ರೀತಿ, ಅದೇ ಮಾತು, ಅದೇ ರೀತಿಯಾದಂಥ ಜೀವನ ನಮ್ಮಲ್ಲಿಯೂ ಕೂಡ ಇರಬೇಕೆಂದು ನಾವು ಪ್ರಾರ್ಥಿಸ್ತಾ ಇದ್ದೇವೆ. ನಿನ್ನ ನಾಮಕ್ಕೆ ಸ್ತೋತ್ರ. ನಿನ್ನ ಕೈಯಲ್ಲಿ ನಮ್ಮನ್ನು ಕೊಡುತ್ತಾ ಇದ್ದೇವೆ ಅಪ್ಪ. ವಾಕ್ಯವನ್ನು ಕೇಳಿದ ಪ್ರತಿ ಕುಟುಂಬವನ್ನು, ಪ್ರತಿ ಸಹೋದರ ಸಹೋದರಿಯರನ್ನು ಇದು ಒಂದು ವಿಡಿಯೋ ಅಪ್ಪ ಅವರಿಗೆ ಆಶೀರ್ವಾದಕರವಾಗಿರುತ್ತದೆ ಎಂದು ನಾವು ನಂಬುತ್ತಾ ಇದ್ದೇವೆ. ಈ ವಾಕ್ಯವನ್ನು ಕರ್ತನೆ ಅನೇಕ ದಿನಗಳು ಅವರು ಜ್ಞಾಪಕದಲ್ಲಿ ಇಟ್ಟುಕೊಳ್ಳಲಿ, ಎಚ್ಚರಿಕೆಯನ್ನು ಪಡಿಸಿಕೊಳ್ಳಲಿ.
ತಮ್ಮ ಕುಟುಂಬವನ್ನು ಕಟ್ಟಿಕೊಳ್ಳಲಿ ಸ್ವಾಮಿ. ಕೋಪ, ದ್ವೇಷ, ವಂಚನೆ, ಆತುರತೆಯಲ್ಲಿ ಕರ್ತನೇ ದೃಢತೆ ಇಲ್ಲದೆ ಇರುವಂಥ ಮಾತುಗಳು ನಮ್ಮಿಂದ ಬಾರದ ಹಾಗೆ ನೀನೇ ನಮ್ಮನ್ನು ಕನಿಕರಿಸಬೇಕೆಂಬುದಾಗಿ ಈ ದಿನ ನಮ್ಮೊಟ್ಟಿಗೆ ಮಾತನಾಡಿದ ಕರ್ತರೇ ನಿನಗೆ ಸ್ತೋತ್ರ ಮಾಡುತ್ತಾ, ನಮ್ಮನ್ನೇ ನಿನ್ನ ಕೈಯಲ್ಲಿ ಒಪ್ಪಿಸಿಕೊಡುತ್ತಾ ಈ ಕುಟುಂಬವನ್ನು ಆಶೀರ್ವದಿಸು, ಈ ವ್ಯಕ್ತಿಗಳನ್ನು ಆಶೀರ್ವದಿಸು, ಇವರ ಅವಶ್ಯಕತೆಗಳನ್ನು ಪೂರೈಸು, ಆರೋಗ್ಯವನ್ನು ಪ್ರಸಾದಿಸು, ಎಲ್ಲ ಪರಲೋಕದ ಆಶೀರ್ವಾದಗಳಿಂದ ಅವನ್ನು ಸುರಿಯ ಮಾಡಿ ಬರುವ ದಿನಮಾನಗಳಲ್ಲಿ ನಿನ್ನ ರಾಜ್ಯಕ್ಕಾಗಿ ದುಡಿಯುವಂತೆಯೂ ನಿನ್ನ ನಾಮ ಮಹಿಮೆಗಾಗಿ ನಮ್ಮನ್ನು ಉಪಯೋಗಿಸಿ ನಾವಿರುವ ಮನೆ, ನಾವಿರುವಂಥ ಸ್ಥಳ, ನಾವು ಕೆಲಸ ಮಾಡುವಂಥ ಸ್ಥಳದಲ್ಲಿ ನಿನ್ನ ನಾಮವನ್ನು ಘನಪಡಿಸುವಂತೆ ನೀವು ಮಾಡಬೇಕೆಂಬುದಾಗಿ ಪ್ರಾರ್ಥನೆ ಕೇಳಿದ ಕರ್ತರೇ ನಿನಗೆ ಸ್ತೋತ್ರ. ಎಲ್ಲ ಸ್ತುತಿ, ಘನಮಾನ, ಮಹಿಮೆಗಳನ್ನು ನಿನಗೆ ಸಲ್ಲಿಸುತ್ತಾ ನಮ್ಮ ರಕ್ಷಕನಾದ ಯೇಸುವಿನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಪರಮ ತಂದೆಯೇ. ಆಮೇನ್, ಆಮೇನ್.